ಪತಂಜಲಿಯ ಯೋಗದರ್ಶನ. ಸೂಕ್ಷ್ಮ ವಿಷಯತ್ವಂಚ ಅಲಿಂಗ ಪರ್ಯವಸಾನಂ ತಾ ಸಬೀಸಃ ಸಮಾಧಿ. ನಿರ್ವಿಚಾರ ವೈಶಾರದ್ಯೆ ಅಧ್ಯಾತ್ಮ ಪ್ರಸಾದ. ಋತಂಭರ ತತ್ರ ಪ್ರಜ್ಞಾ ಶ್ರುತಿ ಅನುಮಾನ ಪ್ರಜ್ಞಾಭ್ಯಾಂ ಅನ್ಯ ವಿಷಯ ವಿಶೇಷಾರ್ಥತ್ವಾತ್. ಇವೆಲ್ಲ ಕೊನೆಯ ಸೂತ್ರಗಳು. ನಮಗೆ ಕಾಣುವ ಜಗತ್ತಿಗೆ ಅತಿ ಸ್ಥೂಲವಾದ ಜಗತ್ತು ಅಂತೆ. ಅದು ತೋರಿ ಬಂದಿದೆ. ಅದರ ಅರ್ಥ ಮೊದಲ ಹೀಗಿರಲಿಲ್ಲ ಅಂತ. ಮೊದಲ ಇದಕ್ಕಿಂತ ಸೂಕ್ಷ್ಮ ಇತ್ತು, ಈಗದು ವ್ಯಕ್ತ ಆಯಿತು. ಆಕಾಶದೊಳಗೆ ನೀರ ಹರವಿಕೊಂಡಿರ್ತದೆ. ವಾತಾವರಣದೊಳಗೆಲ್ಲ ನೀರಿನ ಕಣಗಳು ತುಂಬಿಕೊಂಡಿರ್ತವೆ. ಅವು ಕಾಣಿಸೋದಿಲ್ಲ, ಬಹಳ ಸೂಕ್ಷ್ಮವಾಗಿರ್ತವೆ. ಹನಿಗೂಡೋದಿಲ್ಲ, ಹನಿಗೂಡಿರೋದು ಇಲ್ಲ. ಆದರೆ ಅಲ್ಲಿಯೇ ಸ್ವಲ್ಪ ಉಷ್ಣತೆಯ ವ್ಯತ್ಯಾಸ ಉಂಟಾದಾಗ ಒಂದು ಮೇಘ ಕಾಣಬರ್ತದೆ. ಮೇಘ ಕಾಣಿಸ್ತದೆ, ಅದು ಸ್ಥೂಲವಾಗಿದೆ. ಆದರೆ ಅದರ ಹಿಂದೆ ಏನು ಇತ್ತೋ ಆ ನೀರು, ಅದು ಹಾಗೆ ಕಾಣ್ತಿರಲಿಲ್ಲ. ಅದು ಸೂಕ್ಷ್ಮ ರೂಪದೊಳಗೆ ಇತ್ತು. ಅದೇ ಸ್ಥೂಲಗೊಂಡು ಮೇಘ ಆಯಿತು ಅಂತೇವೆ. ಮೇಘನೇ ಮೊದಲಲ್ಲ, ಅದು ಹಿಂದಿರುವ ನೀರಿನ ಅಂಶ ವಾತಾವರಣದಲ್ಲಿ ಏನದ ಅದು ಮೊದಲು. ಅದು ಅದೃಶ್ಯವಾಗಿರ್ತದೆ, ಸೂಕ್ಷ್ಮವಾಗಿರ್ತದೆ. ಮೇಘಗಳು ಸ್ಥೂಲವಾಗಿ ಕಾಣಬರ್ತಾವ. ಮೇಘನೆ ಇನ್ನೊಂದೀಟು ಸ್ಥೂಲವಾದರೆ ಮಳೆಯಾಗಿ ಕೆಳಗೆ ಬೀಳ್ತದೆ, ಹೊಳೆಯಾಗಿ ಹರಿತದೆ, ಸಾಗರವನ್ನು ಕೂಡ್ತದೆ. ಇಷ್ಟೆಲ್ಲ ಕೆಲಸಗಳು ನಡೀತಾ ಇರ್ತಾವ. ಇದಕ್ಕೆಲ್ಲ ಕಾರಣ ಅಂದ್ರೆ ಅದೇನು ಅಣುಗಳದಾವಲ್ಲ, ಜಲಾಣುಗಳು ವಾತಾವರಣದಲ್ಲಿ ಏನು ಹರವಿಕೊಂಡಿರ್ತಾವ, ಅವು ಬಹಳ ಸೂಕ್ಷ್ಮ. ಮೇಘ ಸ್ಥೂಲ, ಮೇಘಕ್ಕಿಂತ ಮಳೆ ಸ್ಥೂಲ, ಮಳೆಗಿಂತ ಹೊಳೆ ಸ್ಥೂಲ. ಹೀಗೆ ಸ್ಥೂಲ ಅಕ್ಕೋತ ಬರ್ತದೆ. ಹಾಗೇ ಜಗತ್ತ, ಹಾಗೇ ನಾವೆಲ್ಲರೂ. ನಾವು ಮೊದಲ ಸೂಕ್ಷ್ಮ, ನಮ್ಮ ದೇಹ ಬಹಳ ಸೂಕ್ಷ್ಮ ಇರ್ತದೆ, ಕಣ್ಣಿಗೂ ಕಾಣಿಸೋದಿಲ್ಲ. ಅದು ಬೆಳೆದು ಇಷ್ಟು ದೊಡ್ಡ ದೇಹ ಆಗ್ತದೆ. ಮತ್ತೆ ಅದು ಸಾವಕಾಶ ಇಳಿದು ಹೋಗಿ ಮಣ್ಣೊಳಗೆ ಮಣ್ಣಾಗಿ ಮರಿಯಾಗಿ ಹೋಗ್ತದೆ. ಇದ ಜೀವನ, ಸೃಷ್ಟಿ. ಜಗತ್ತಂದ್ರೆ ಏನಲ್ಲ, ಸೂಕ್ಷ್ಮದಿಂದ ತೋರಿ ಬರೋದು, ಸೂಕ್ಷ್ಮದಲ್ಲಿ ಹೋಗಿ ಕೂಡಿಬಿಡೋದು. ಎಲ್ಲರ ಬದುಕು ಅಷ್ಟೇ, ವೈಯಕ್ತಿಕ ಮತ್ತು ಸಾಮೂಹಿಕ ಎಲ್ಲ ಬದುಕು ಅಷ್ಟೇ. ಈ ಜಗತ್ತು ಭೂಮಿ ಹೀಗೆ ಕಾಣಬರ್ತದೆ, ಮತ್ತೆ ಮೂಲ ವಸ್ತುವಿನಲ್ಲಿ ಹೋಗಿ ಬೆರೆತು ಹೋಗ್ತದೆ. ಅದೇನು ಮೊದಲ ಅಂತ ನಾವು ಹೇಳ್ತೀವಿ, ಅದಕ್ಕೆ ಸೂಕ್ಷ್ಮ ವಸ್ತು ಅಂತ. ಅದು ಇರೋದರಿಂದ ಇದು ಕಂಡದೆ. ಆ ಸೂಕ್ಷ್ಮ ಎಷ್ಟಾಗ್ತದೆ? ಈಗ ಹೊಳೆಗಿಂತ ಸೂಕ್ಷ್ಮ ಮಳೆ, ಮಳೆಗಿಂತ ಸೂಕ್ಷ್ಮ ಮೇಘ, ಮೇಘಕ್ಕಿಂತ ಸೂಕ್ಷ್ಮ ಬಾಷ್ಪ ಅಂತೇವಲ್ಲ. ಹೀಗೆ ಹಿಂದೆ ಹೆಂಗೆ ಹೋಗ್ತೇವಿ, ಹಾಗ ಈ ಜಗತ್ತಿಗಿಂತ ಸೂಕ್ಷ್ಮ ಸ್ವಲ್ಪ ಹಿಂದೆ, ಅದಕ್ಕಿಂತ ಸೂಕ್ಷ್ಮ ಹಿಂದೆ, ಕೊನೆ ಸೂಕ್ಷ್ಮವಾಗಿ ಏನಿರ್ತದೆ ಅದು ಹಾಗೆ ಇರ್ತದೆ. ಅದೇ ಸ್ಥೂಲಾಗಿ ಹೀಗಾಗ್ತದೆ, ಮತ್ತೆ ಸೂಕ್ಷ್ಮವಾಗಿ ಹಾಗಾಗ್ತದೆ. ಮೊದಲೇನು ಇರ್ತದಲ್ಲ ಅದಕ್ಕೆ ಅಲಿಂಗ ಅಂತ ಪತಂಜಲ ಶಬ್ದ ಕೊಟ್ಟ. ಅದಕ್ಕೆ ಅಲಿಂಗ ಅಂತಾರೆ. ಯಾಕೆ ಅಲಿಂಗ ಅಂತಾರೆ? ಇವೇನು ನಡು ಅದಾವಲ್ಲ, ಇವು ಕಂಡು ಮರೆಯಾಗ್ತವ.
ಕಂಡು ಮರೆಯಾಗ್ತವ. ಲಯಂ ಗಚ್ಚಂತಿ, ಇವು ಲಯವಾಗಿ ಹೋಗ್ತವ. ಆದ್ದರಿಂದ ಲಿಂಗ, ಇವಕ್ಕೆ ಲಿಂಗ ಅಂತಾರೆ. ಲಯಂ ಗಚ್ಚಂತಿ, ಆದ್ದರಿಂದ ಲಿಂಗ, ಲಯವಾಗಿ ಹೋಗುತ್ತವೆ, ಆದ್ದರಿಂದ ಇವುಗಳಿಗೆ ಲಿಂಗ ಅಂತ ಕರಿಬೇಕು ಅಂದ. ಯಾರು? ಪತಂಜಲಿ. ಅದು ಲಯ ಆಗೋದಿಲ್ಲ, ಅದು ಹಾಗ ಇರ್ತದೆ. ಯಾವುದು? ಮೂಲದಲ್ಲಿ ಏನು ಈ ಜಗತ್ತಿನ ದ್ರವ್ಯ ಇರ್ತದೆ ಅದಕ್ಕೆ ಪತಂಜಲ ಅದಕ್ಕೆ ಪ್ರಕೃತಿ ಅಂತ ಕರೆದ, ಪ್ರಧಾನ ಅಂತ ಕರೆದ. ಅದು ಮೂಲ. ಆ ಪ್ರಕೃತಿಯಿಂದ ಸ್ವಲ್ಪ ಹೀಗೆ ಸ್ಥೂಲ ಆಗ್ತಾ 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 ಇಷ್ಟೆಲ್ಲ ಜಗತ್ತು ಕಾಣಬಂತು. ಇದೇನು ಜಗತ್ತು ಕಾಣಿಸ್ತದೆ ಇದು ಕಾಣಬಂದದ, ಆದ್ದರಿಂದ ಇದು ಮರೆಯಾಗ್ತದೆ. ಯಾವುದು ಕಾಣಬರ್ತದೆ ಅದು ಮರೆಯಾಗ್ತದೆ. ಇದು ಪತಂಜಲ ಮತ್ತು ಕಪಿಲನ ಸೂತ್ರ. ಯಾವುದು ಕಾಣಬರ್ತದೆ ಅದು ಮರೆಯಾಗ್ತದೆ. ಯಾವುದೋ ಇರಲಿ, ಅದು ಸೂಕ್ಷ್ಮ ಇರಲಿ ಅಥವಾ ಸ್ಥೂಲ ಇರಲಿ. ಈಗ ನನ್ನ ತಲೆಯಾಗ ಒಂದು ವಿಚಾರ ಕಾಣಬಂತು, ಅಥವಾ ನಿಮ್ಮ ತಲೆಯಾಗ ಒಂದು ವಿಚಾರ ಕಾಣಬಂತು. ಅದು ಏನಾಗ್ತದೆ? ಕಾಣಬಂದದಂದಾಗ ಅದು ಮರೆಯಾಗ್ತದೆ. ಆದರೆ ಯಾವುದು ಮೂಲದಾಗಿರ್ತದೆ ಅದು ಹಾಗೆ ಇರ್ತದೆ. ಈಗ ಮಣ್ಣಿನಿಂದ ಒಂದು ಮೂರ್ತಿ ಮಾಡಿದೇವಿ, ಮೂರ್ತಿ ಒಡಿತದೆ, ಮಣ್ಣು ಹಾಗೆ ಇರ್ತದೆ. ಮಣ್ಣು ಒಡಿತದೇನು? ಇಲ್ಲ. ಸುಮ್ಮನೆ ಉದಾಹರಣೆ. ಮೂರ್ತಿ ಒಡಿತದೆ, ಮೂರ್ತಿ ಕರಗಿ ಹೋಗ್ತದೆ, ಮೂರ್ತಿ ನಾಶ ಆಗ್ತದೆ. ಆದರೆ ಮಣ್ಣು ಮಾತ್ರ ನಾಶ ಆಗೋದಿಲ್ಲ, ಹಾಗ ಇರ್ತದೆ ಸಾಪೇಕ್ಷಿಕವಾಗಿ. ಅದು ಹಾಗ ಇರ್ತದ. ಇವು ಕಾಣಿಸ್ತವ, ಮರೆಯಾಗ್ತವ, ಕಾಣ್ತವ, ಮರೆಯಾಗ್ತವ. ಈ ಕಂಡ ಮರೆಯಾಗೋದಕ್ಕೆ ಜಗತ್ತ ಅಂತ ಕರೀತಾರೆ. ಯಾವುದು ಮೂಲದಲ್ಲಿ ಇರ್ತದೆ ಜಗತ್ತಿನ ಮಹಾಕಾರಣ ಅಂತ ಕರೀತಾರೆ. ಆ ಮಹಾಕಾರಣವೇ ಅಲಿಂಗ ಪ್ರಕೃತಿ. ಅದು ಬಹಳ ಸೂಕ್ಷ್ಮ, ಬಹಳ ಸೂಕ್ಷ್ಮ. ನಾನು ಬರೋದು ಅಲ್ಲಿಂದ, ನೀವು ಬರೋದು ಅಲ್ಲಿಂದ. ಮಣ್ಣಿನಲ್ಲಿ ನೂರಾರು ಮೂರ್ತಿಗಳನ್ನು ಮಾಡ್ತೇವೆ, ಅದಕ್ಕೆ ಬೇರೆ ಬೇರೆ ಹೆಸರಿಡ್ತೇವೆ. ಮಿಸ್ಟರ್ ಎ, ಮಿಸ್ಟರ್ ಬಿ, ಮಿಸ್ಟರ್ ಸಿ ಅಂತ ಹೆಸರಿಡ್ತೇವೆ. ಇವರೆಲ್ಲ ಬರೋದು ಎಲ್ಲಿಂದ? ಮಣ್ಣಿನಿಂದಲೇ ಬರ್ತಾರೆ. ಮಣ್ಣಾಗ ABC ಇಲ್ಲ, ಮಣ್ಣಾಗ ಮಣ್ಣ ಅದ. ಆ ಬಳಿಕ ABC ಕಾಣ ಬಂದಾರೆ, ಕಂಡಿಲ್ಲ. ಇವರೆಲ್ಲ ನಂತರ ಕಾಣ ಬಂದಾರೆ. ನಂತರ ಕಾಣ ಬಂದವ್ರದು ಸ್ವಲ್ಪ ಜೋರಾಗಿರ್ತದೆ, ಯಾಕೆಂದ್ರೆ ಸ್ಥೂಲವಾಗಿರ್ತಾರೆ. ಮೊದಲದ ಪಾಪ ಮಣ್ಣದಲ್ಲ, ತಣ್ಣಗೆ ಸುಮ್ಮನೆ ಇರ್ತದೆ. ಇದು ಏನ್ ನಡುವು ಕಾಣ ಬಂತೋ, ನಾವು ಸ್ವಲ್ಪ ನೀರ ಪಾರ ಹಾಕಿದೇವಿ, ನಮಗ ಮೆಚ್ಕೋತದೆ. ಸ್ವಲ್ಪ ಏನ್ರೆ ಉಪೇಕ್ಷೆ ಮಾಡ್ದೇವಿ, ನಮಗ್ ಕಾಡಾಕ್ ಶುರು ಮಾಡ್ತದಂತ ಅನ್ನೋದಿಲ್ಲ ನಾವೆಲ್ಲ. ಯಾಕೆ ಹಿಂಗಾಗ್ತಾವಂದ್ರೆ ಮುಂದೆ ಬಂದು ಹಂಗಿರ್ತಾವ, ಹಿಂದಿರೋದು ತಣ್ಣಗಿರ್ತದೆ. ಎಷ್ಟು ಮಾರ್ಮಿಕ ಅವ್ರು ಹೇಳೋದು. ಮೊದಲೇನದ ಮಣ್ಣ, ಅದು ಮೆರೆಯೋದಿಲ್ಲ, ಅದು ಸುಮ್ಮನೆ ಇರ್ತದೆ. ಮೆರೆಯೋದು ಯಾವುದು? ನಡುವೇನು ಕಾಣ ಬಂದದಲ್ಲ. ಇದು ಊರಲ್ಲಿ ಮೆರಿತದ, ದೇಶದಾಗ ಮೆರಿತದ, ಎಲ್ಲ ಕಡೆ ಹೋಗ್ತದೆ ಬರ್ತದೆ. ಆದರೆ ಅದರ ಹಿಂದಿರುವ ಮಣ್ಣು ಅಂತದೆ ಸುಮ್ಮನೆ ಇರೋ, ಕೊನೆಗೆ ಹೋಗಬೇಕಾಗ್ತದೆ. ನನ್ನಲ್ಲೇ ಬಂದು ಎಲ್ಲ ಕೂಡಿ ಹೋಗಬೇಕಾಗ್ತದೆ. ಹೀಗೆ ಹೆಂಗ ಮಣ್ಣದ ಮೂರ್ತಿಗಳಿಗೆ, ಹಾಗೆ ಈ ಜಗತ್ತಿನ ಮೂರ್ತಿಗಳಿಗೆ ಒಂದು ಮೂಲ ಮಣ್ಣ ಅಂತ ಅದ. ಅದಕ್ಕೆ ಪ್ರಕೃತಿ ಅಂತ ಕರೀತಾರೆ. ಈ ಪ್ರಕೃತಿ ಅಲ್ಲ, ಅದು ಮೂಲ ಪ್ರಕೃತಿ. ಅಂಥ ಮೂಲ ಪ್ರಕೃತಿಯೇ ಅಲಿಂಗ. ಅದು ಲಯ ಆಗೋದಿಲ್ಲ, ಅದು ಹಾಗ ಇರ್ತದೆ. ಎಲ್ಲಿ ಕಾಣೋದರಿಂದ ಹಿಡಿದು ಸೂಕ್ಷ್ಮ ಅಕ್ಕೋತ 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 ಅಲ್ಲಿ ತಕ ಹೋಗ್ತದಲ್ಲ, ಹಾಗೆ ಮನಸ್ಸು ಧ್ಯಾನದೊಳಗ ಹಿಂಗ ಸೂಕ್ಷ್ಮ ಅಕ್ಕೋತ 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 ಕೊನೆಗೆ ಎಲ್ಲಿಗೆ ಮುಟ್ಟಬೇಕು ಅಂದ್ರೆ ಆ ಸೂಕ್ಷ್ಮದ ಅಲ್ಲ ಪ್ರಕೃತಿ ಅಲ್ಲಿ ತಲುಪ್ತದೆ. ಅಲ್ಲಿವರೆಗೆ ಇದು ಸವಿಚಾರ ನಿರ್ವಿಚಾರ ಸಮಾಧಿಗಳು. ಅಲ್ಲಿವರೆಗೆ ಮನಸ್ಸು ನಿಲ್ತಾ 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 ಕೊನೆಗೆ ಅದು ಅಷ್ಟು ಸೂಕ್ಷ್ಮ ಇರೋದರಿಂದ ಮನಸ್ಸು ಅಷ್ಟು ಸೂಕ್ಷ್ಮ ಆಗಿ ಬಿಡ್ತದೆ. ಹೀಗೆ ಮನಸ್ಸನ್ನ ಸೂಕ್ಷ್ಮಗೊಳಿಸಬೇಕಾದ್ರೆ ಈ ವಸ್ತುಗಳ ಮೇಲೆ
ಸೂಕ್ಷ್ಮತ್ವ ವಿಷಯತ್ವಂ ಅಲಿಂಗ ಪರ್ಯವಸಾನಂ. ಈ ಸೂಕ್ಷ್ಮ ವಿಷಯಗಳು ಅಲಿಂಗದವರೆಗೆ ಸಾಕ್ತವ, ಮನಸ್ಸು ಸಹಿತ ಸೂಕ್ಷ್ಮ ಕೋತು ಹೋಗ್ತದೆ. ಈಗ ಮನಸ್ಸು ಹೊಳಿ ಆಕಾರ ತಾಳ್ತದೆ, ಅದಕ್ಕಿಂತ ಸೂಕ್ಷ್ಮ ಮಳಿ ಆಕಾರ ತಾಳ್ತದೆ. ಹೊಳಿ ಆಕಾರ ತಾಳಿದ ಮನಸ್ಸು ಒಂಥರ ಇರ್ತದೆ, ಯಾಕಂದ್ರೆ ಅದಕ್ಕೆ ನಿಶ್ಚಿತ ರೂಪ ಇರ್ತದೆ. ಮಳಿ ಆಕಾರ ತಾಳಿದಾಗ ವಿಶಾಲ ಆಗ್ತದೆ. ಅದು ಮೇಘದ ಆಕಾರ ತಾಳಿದಾಗ ಆಕಾಶಕ್ಕೆ ಇರ್ತದೆ. ಅದು ವಾತಾವರಣದಲ್ಲೆಲ್ಲ ತುಂಬಿದ ಆಕಾರ ತಾಳಿದಾಗ ಮನಸ್ಸು ವಿಶಾಲವಾಗ್ತದೆ. ಇದು ಧ್ಯಾನ. ಹೊಳೆ ಸಮೀಪ ಕೂತುಕೊಂಡು ಧ್ಯಾನ ಆರಂಭ ಮಾಡಿ ಅದನ್ನು ನಿಧಾನವಾಗಿ ಹಿಂದೆ 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 ಹೋಗಿ ಮಳೆ, ಆ ಬಳಿಕ ಮೇಘ, ಆ ಬಳಿಕ ಸುಮ್ಮನೆ ಭಾಷೆ, ಹಂಗೆ ಹೋಯ್ತು ಅಂದ್ರೆ ಇದಕ್ಕೆ ವಿಚಾರ ಸಮಾಧಿ, ಸವಿಚಾರ ಸಮಾಧಿ. ಕೂತು ಮಾಡಬೇಕು ಮನುಷ್ಯ ಧ್ಯಾನ. ಇದು ಧ್ಯಾನ. ಮಳೆಯೊಳಗೆ ಕೂಡೋದಂತ ಇಟ್ಕೊಂಡು, ಮಳ್ಯಾಗ ಕೂಡೋದು ಮಹತ್ವದ್ದಲ್ಲ, ಧ್ಯಾನ ಮಾಡುವಾಗ ಅದು ಸಹಾಯ ಆಗ್ತದೆ ಅಂತ ತಿಳ್ಕೊಂಡು ಮಳ್ಯಾಗ ಕೂಡೋದಷ್ಟೇ. ನಾವೇನ್ ಮಾಡ್ತೀವಿ, ಮಳ್ಯಾಗ ಕುಂತ್ರ ಧ್ಯಾನ ಆಗ್ತದೆ, ಹಾಗಿಲ್ಲದ. ಸುಮ್ಮನೆ ಕೂತೆ ಮೈ ಮೇಲೆ 1-4 ಹನಿಗಳು ಬೀಳ್ತಾವ, ಮನಸ್ಸು ಈಗೆಲ್ಲ ಮಳೆಯ ಆಕಾರ, ಅಲ್ಲೊಂದು ಹನಿ ಇಲ್ಲೊಂದು ಹನಿ, ಸುಂದರವಾದಂಥ ವಾತಾವರಣದೊಳಗೆ ಆ ಬಿಂದುಗಳು ಬೀಳ್ತಾ ಬೀಳ್ತಾ ಇರೋದನ್ನ ಭಾವಿಸ್ತೇವಲ್ಲ, ಇದು ವಿಚಾರ, ಇದು ಸವಿಚಾರ. ಇದರಾಗ ಮನಸ್ಸು ಮಗ್ನಾತು ಅಂದ್ರೆ ಸವಿಚಾರ ಸಂಪ್ರಜ್ಞಾತ ಸಮಾಧಿ. ಅವಾಗ ಮನಸ್ಸು ಮಗ್ನಾತು ಅಂದ್ರೆ ಅದು ಸಮಾಧಿ ಆಗ್ತದೆ. ಸ್ವಲ್ಪ ಅದಕ್ಕಿಂತ ಹಿಂದೆ 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 ಹೋಗ್ತಾ ಹೋಗ್ತಾ ಮನಸ್ಸು ಏರ್ತದೆ, ಮಳೆಯಾಗೋದು ಬಿಡ್ತದೆ, ಅದರ ಹಿಂದೆ ಸಾಕ್ತದೆ. ವಿಶಾಲವಾದ ಆಕಾಶ, ಮೇಘ, ಅದರ ಆಕಾರ ತಾಳಕ್ಕೆ ಶುರುವಾಗ್ತದೆ. ಮನಸ್ಸು ಅಷ್ಟು ಎತ್ತರ ಹೇಳ್ತದೆ. ಮನೆಯಾಗ ಕೂತ ಮನಸ್ಸು ಆಕಾಶಕ್ಕೆ ಇರ್ತದೆ. ಇದರಿಂದ ಈ ಧ್ಯಾನದ ಪದ್ಧತಿಯಿಂದ ಕೊನೆಗೆ ಆಕಾಶವನ್ನು ಅಂದ್ರೆ ಮೇಘವನ್ನೂ ಮೀರ್ತದೆ. ಆ ಬಳಿಕ ಬಯಲಾಗಿ ಹೋಗ್ತದೆ. ಆ ಬಯಲಾದ ಸ್ಥಿತಿಯೇ ಅದು ಸವಿಚಾರ ಸಂಪ್ರಜ್ಞಾತ ಸಮಾಧಿ, ನಿರ್ವಿಚಾರ ಸಂಪ್ರಜ್ಞಾತ ಸಮಾಧಿ. ಅಲ್ಲಿಗೆ ಅದು ಮುಗೀತು. ಆ ವಿಷಯ ಅಲ್ಲಿಗೆ ಕೊನೆಯಾಗಿ ಅಲ್ಲಿ ನಿಂತಿತು ಮನಸ್ಸು, ಅದು ವಿಶಾಲವಾಗಿತ್ತು. ಇಂಥ ಮನಸ್ಸಿಗೆ ಇದು ಸಮಾಧಿಸ್ಥ ಮನಸ್ಸು ವಿಕಾಸ. ಅಂಥ ಮನಸ್ಸು ತಯಾರಾದ ಬಳಿಕ ಏನಾಗ್ತದೆ? ಇದು ಶಿಷ್ಯನ ಪ್ರಶ್ನೆ. ಇನ್ನೊಂದೇಟು ನೋಡೇವಿ ನಿನ್ನೆ. ಅಷ್ಟೆಲ್ಲ ವಿಶಾಲ ಆದ ಬಳಿಕ ಇದು ಸೂಕ್ಷ್ಮ ವಿಷಯಗಳಲ್ಲಿ ಮನಸ್ಸು ತನ್ಮಯ ಆದರೆ, ಅವುಗಳ ಚಿಂತನೆಯಲ್ಲಿ ತನ್ಮಯ ಆದರೆ ಸವಿಚಾರ ನಿರ್ವಿಚಾರ. ಆ ಬಳಿಕ ಇನ್ನೊಂದಿಷ್ಟು ನೋಡಿಲ್ಲ, ಇದನ್ನೆಲ್ಲ ಮಾಡುವಾಗ ಒಂದು ಆನಂದ ಆಗ್ತದೆ. ನೋಡಾಗ ಆನಂದ ಆಗ್ತದೆ, ಕೇಳಾಗ ಆನಂದ ಆಗ್ತದೆ, ಮಾಡಿದಾಗ ಆನಂದ ಆಗ್ತದೆ, ಮನಸ್ಸು ವಿಶಾಲ ಆದಾಗ ಆನಂದ ಆಗ್ತದೆ. ಈ ಆನಂದದ ಮ್ಯಾಲ ಮನಸ್ಸನ್ನ ಕೇಂದ್ರೀಕರಿಸಿ ಬಿಟ್ರೆ ಸಾನಂದ ಸಂಪ್ರಜ್ಞಾತ ಸಮಾಧಿ. ಆ ಬಳಿಕ ಅದಕ್ಕಿಂತಲೂ ಸ್ವಲ್ಪ 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 ಹಿಂದೆ ಹೋದ್ರೆ ನಾನು ಅನ್ನುವ ಭಾವ ನಾನು ಅನ್ನುವ ಭಾವದಲ್ಲಿ ಮನಸ್ಸನ್ನ ಕೇಂದ್ರೀಕರಿಸಿ ಬಿಟ್ರೆ ಅದು ಸಾಸ್ಮಿತಾ ಸಂಪ್ರಜ್ಞಾತ ಸಮಾಧಿ. ಇಲ್ಲಿಗೆ ಸೂಕ್ಷ್ಮ ವಿಷಯ ಮುಗೀತು. ಇಲ್ಲಿವರೆಗೆ ಅದು ಸಾಕ್ತದೆ. ತಾಹ ಸಬೀಜಃ ಸಮಾಧಿ. ಅವೆಲ್ಲ ಸಬೀಜ ಸಮಾಧಿಗಳು. ಅವುಗಳಲ್ಲಿ ಒಂದಿಷ್ಟದ ಏನದ ಆಲಂಬನ ಅದ, ವಿಷಯಗಳ ಆಲಂಬನ ಅದ. ಸೂಕ್ಷ್ಮ ವಿಷಯ ಇರಲಿ, ಸ್ಥೂಲ ವಿಷಯ ಇರಲಿ, ಆಲಂಬನ ಇರೋದರಿಂದ ಅವುಗಳಿಗೆ ನಾವು ಸಬೀಜ ಸಮಾಧಿಗಳು ಅಂತ ಕರೆಯೋಣ ಅಂದ ಪತಂಜಲ. ಅದ ನಿನ್ನೆ ಸ್ವಲ್ಪ ನೋಡೇವಿ. ಏನ್ ನೋಡೇವಿ? ನಾನು ಅನ್ನೋದೊಂದಿಷ್ಟಿರ್ತದೆ, ಬಹಳ ಸೂಕ್ಷ್ಮವಾಗಿರ್ತದೆ. ನನ್ನದು ಅಂತ ಒಂದಿಷ್ಟು ಸೂಕ್ಷ್ಮವಾಗಿರ್ತದೆ. ಅವು ಎರಡೂ ಇರೋದರಿಂದ ಇದಕ್ಕೆ ಸಬೀಜ ಸಮಾಧಿ. ಇವೆಲ್ಲ ಸಬೀಜ ಸಮಾಧಿಗಳು. ಇಷ್ಟಾಯ್ತಲ್ಲ, ತಾಹ ಸಬೀಜ ಸಮಾಧಿ. ಇಷ್ಟಾದ ಬಳಿಕ ಸ್ವಲ್ಪ ಮುಂದೆ ಹೋಗಿ ಹೇಳ್ತಾನ, ನಿರ್ವಿಚಾರ ವೈಶಾರದ್ದೇ ಅಧ್ಯಾತ್ಮ ಪ್ರಸಾದ. ನಿರ್ವಿಚಾರ ವೈಶಾರದ್ದೇ. ಇಲ್ಲಿ ತನಕ ನಾವೇನು ಧ್ಯಾನ ನೋಡ್ಕೋತ ಬಂದೇವಲ್ಲ ಕೆಲ ದಿನಗಳಿಂದ, ಇವೆಲ್ಲ ಧ್ಯಾನದ ಕೊನೆಯ ಮಾತುಗಳನ್ನ ಈ ಅಧ್ಯಾಯದಲ್ಲಿ ಹೇಳ್ತಾನೆ. ಈಗ ನಿರ್ವಿಚಾರ ವೈಶಾರದ್ದೇ ಇದೆಲ್ಲ ಮಾಡ್ತಾ 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 ಬಂದೇವಿ. ಮನಸ್ಸು ಶಾಂತವಾಗಿದೆ, ವೈಶಾರದ್ದೇ ಪರಿಪಕ್ವವಾಗಿದೆ, ನಿರ್ವಿಚಾರ ಸ್ಥಿತಿ ಗಟ್ಟಿಯಾಗಿದೆ.
ವೈಶಾರದ್ದೇ ಅದು ನಿಂತದ, ಸ್ಥಿರವಾಗಿದೆ. ಈ ಅವಸ್ಥೆ ಮನುಷ್ಯನಿಗೆ ಬಂದಾಗ, ನಿರ್ವಿಚಾರ ವೈಶಾರದ್ಯಾವಸ್ಥೆ ಮನುಷ್ಯನಿಗೆ ಬಂದಾಗ, ಇದೇನು ವಿಚಾರಗಳದಾವಲ್ಲ ಸೂಕ್ಷ್ಮ ವಿಚಾರದಲ್ಲಿ ತನ್ಮಯತ ಅಂತದಲ್ಲ, ಅದು ಮನುಷ್ಯನಿಗೆ ಬಂದಾಗ, ಅದು ಪಕ್ವಗೊಂಡಾಗ ಏನಾಗ್ತದೆ? ಅಧ್ಯಾತ್ಮ ಪ್ರಸಾದ, ಒಂದು ಬಗೆಯ ಜ್ಞಾನ ಉಂಟಾಗ್ತದೆ. ಅದಕ್ಕೆ ಬುದ್ಧತ್ವ ಅಂತ ಕರೆದರು. ಬುದ್ಧ ಬೆಳಕಾಕಂಡ, ಬಸವಣ್ಣನವರು ಬೆಳಕಾಕಂಡ್ರು, ಮಹಾವೀರ ನಿರ್ವಾಣ ಹೊಂದಿದ ಅಂತೇನು ವರ್ಣಿಸ್ತೇವೆ ಅವೆಲ್ಲ ಆ ಕ್ಷಣದಲ್ಲೇ. ಆಗ ಸತ್ಯದ ಭಾನ ಉಂಟಾಗ್ತದೆ. ಅಧ್ಯಾತ್ಮ ಪ್ರಸಾದ, ಯಾವುದ ಅದ ವಿಶ್ವದೊಳಗೆ ಅದರ ಭಾನ ಉಂಟಾಗ್ತದೆ. ತನ್ನ ಅರಿವು ಅಸ್ತಿತ್ವದ ಅರಿವು ಮೂಡ್ತದೆ. ಅದಕ್ಕೆ ಅಧ್ಯಾತ್ಮ ಪ್ರಸಾದ ಅಂತ ಕರೀತಾರೆ. ಪ್ರಸಾದ ಅದೊಂದು ಉಂಟಾಗ್ತದೆ, ಅದೊಂದು ಬೆಳಕ, ಅದೊಂದು ಪವಿತ್ರವಾದ ಅನುಭೂತಿ ಮನುಷ್ಯನಿಗೆ ಬರ್ತದೆ. ಯಾವಾಗ? ಇದು ಹೀಗೆ ಸಮಾಧಿಯಾದಾಗ. ಅದನ್ನೇ ಸ್ವಲ್ಪ ಸರಳಾಗಿ ಹೇಳೋದಾದರೆ, ಮನಸ್ಸು ಯಾವಾಗ ನಿಲ್ತದೆ, ಮನಸ್ಸು ಯಾವಾಗ ಸ್ವಚ್ಛ ಆಗ್ತದೆ, ಮನಸ್ಸು ಯಾವಾಗ ಮೌನವಾಗ್ತದೆ, ಮನಸ್ಸು ಯಾವಾಗ ಹರುವಾಗ್ತದೆ, ಮನಸ್ಸು ಯಾವಾಗ ಎತ್ತರ ಆಗ್ತದೆ, ಮನಸ್ಸು ಯಾವಾಗ ಸೂಕ್ಷ್ಮ ಆಗ್ತದೆ, ಆ ಕ್ಷಣಕ್ಕೆ ಸತ್ಯದ ಅನುಭವ ಶುರುವಾಗ್ತದೆ, ಆತ್ಮದ ಭಾನ ಶುರುವಾಗ್ತದೆ. ಇದು ಆತ್ಮ ಸಾಕ್ಷಾತ್ಕಾರ, ಸತ್ಯ ಸಾಕ್ಷಾತ್ಕಾರ. ಇದು ಮನುಷ್ಯ ಪಡೆಯಬೇಕಾದಂಥ ಒಂದು ಸುಂದರವಾದಂಥ ಅನುಭೂತಿ. ಇದು ಪ್ರತಿಯೊಬ್ಬ ಪಡೆಯಬೇಕಾದ ಅನುಭೂತಿ. ಸುಮ್ಮನೆ ಅದರ ಕಲ್ಪನೆ ಇರಬೇಕು. ಸುಮ್ಮನೆ ಕೂತು ಸುಮ್ಮನೆ ವಿಚಾರ ಮಾಡಿ. ಇದೊಂದು ವಿಶಾಲ ವಿಶ್ವ ವಿಶಾಲವಾಗಿದೆ ಇಷ್ಟಂದ್ರೆ ಸಾಕು. ನಾನು ಅನ್ನೋದು ಕಡಿಮೆ ಆಗ್ತದೆ. ವಿಶ್ವ ಕಡೆ ಲಕ್ಷ್ಯ ಕೊಡದೇ ಇದ್ರೆ ನಾ ಅನ್ನೋದು ಹೆಚ್ಚಾಗ್ತದೆ. ಸುಮ್ಮನೆ ನೀವು ಮನೆಯಾಗಿರ್ರಿ, ಮನೆ ಬಾಗಿಲ ಕಿಟಕಿ ಎಲ್ಲ ಹಾಕೊಂಡು ಮಸ್ತಾಗಿ ನಿಮ್ಮ ಕೋಣ್ಯಾಗ ನೀವು ನಿಮ್ಮ ಕುರ್ಚಿ, ನಿಮ್ಮ ಮೇಜು ಎಲ್ಲ ಬಹಳ ಸುಂದರ ಬಂಗಾರದ ಸಿಂಹಾಸನ ನೀವು ಒಳಗೆ ಹಾಕ್ಕೊಂಡಿರಿ, ಅದರ ಮೇಲೊಂದು ಕಿರೀಟ ಹಾಕ್ಕೊಂಡಿರಿ, ಎಲ್ಲ ಮಾಡಿರಿ ಅಂತ ಇಟ್ಕೊಳ್ಳಿ. ಒಳಗೆ ಕೂತ್ಕೊಂಡು ರಾಜ, ಒಳಗೆ ರಾಜ. ಆ ಮನೆಯಾಗ ಯಾರೂ ಇಲ್ಲ, ಅವನೇ. ಅವರು ಅವರನ್ನ ಹೊಂದಿಕೊಂಡಂಥ ಜನ ಅಂತ ಇಟ್ಕೊಳ್ಳಿ. ಅವ್ರು ಹಾಕೋರು ಇವ ಹಾಕೊಳ್ಳವ ಅದಾಗಿರ್ತಾನೆ ಅಂತ ಇಟ್ಕೊಳ್ಳಿ. ಇದೆಲ್ಲ ಒಳಗೆ. ಯಾವಾಗ? ಮನೆಯಾಗಿದ್ದಾಗ, ಒಳಗಿದ್ದಾಗ ಸ್ವಲ್ಪ ಅಲ್ಲಿ ಬಹಳ ಜೋರಾಗಿರ್ತದ. ನಾನು ರಾಜ, ಮನಿ ಮಾಲೀಕ ಅಂತ ಭಾವ ಇರ್ತದ. ನಾನು ಹಾಗ ಹೀಗ ಅಂತ ಆ ಕ್ಷಣದಾಗ, ಆ ಕುರ್ಚಿ ಮೇಲೆ ಕೂತಾಗ, ಕಿರೀಟ್ ಹಾಕೊಂಡಾಗ, ಮೈ ಮೇಲೆ ರೇಷ್ಮೆ ಹಾಕೊಂಡಾಗ, ಸುತ್ತಮುತ್ತ ಹೆಂಡತಿ ಮಕ್ಕಳೆಲ್ಲ ಜೈಕಾರ ಹಾಕುವಾಗ, ಸುಮ್ಮನೆ ನಾ ಅನ್ನೋದು ಕಲ್ಪನಾ ಬರ್ತದಲ್ಲ, ಹೆಂಡತಿ ಮಕ್ಕಳೆಲ್ಲ ಜೈಕಾರ ಹಾಕುವಾಗ, ಎಲ್ಲರೂ ಕೊಂಡಾಡುವಾಗ, ಅವಾಗ ಜಗತ್ತಿನ ನೆನಪ ಎಲ್ಲಿ ಬರ್ತದೆ? ಅವಾಗ ಅನಿಸ್ತದೆ ನಾನು ವಿಶ್ವದ ಕೇಂದ್ರ, ನಾನು ವಿಶ್ವೆಲ್ಲ ಮರೆತು ಹೋಗ್ತದೆ. ಆ ಕ್ಷಣದಲ್ಲಿ ಭಾವಕ್ಕೆ ಬರೋದೇ ಅದೇ ಸಂಸಾರ. ಪ್ರಪಂಚ ಅಂದ್ರೆ ಏನಲ್ಲ, ಎಲ್ಲ ಹೊರಗಿಂದೆಲ್ಲ ಬಿಟ್ಟು ನಾನೇ ಅನ್ನೋದೇ ಪ್ರಪಂಚ. ಈ ಮನುಷ್ಯನ್ನ ಬಾಗಿಲ ತೆಗೆದು, ಕಿಟಕಿ ತೆಗೆದು ಹಿಡ್ಕೊಂಡು ಬಂದು ಹೊರಗೆ ನಿಲ್ಲಿಸಿ ಬಿಟ್ರೆ ಗಾಬರಿ ಆಗ್ತಾನೆ. ಎಷ್ಟು ವಿಷಯ, ನಾನ್ಯಾರಿಲ್ಲೇ? ನಮ್ಮ ಸಿಂಹಾಸನ ಎಲ್ಲೇ? ನಮ್ಮ ಕಿರೀಟ ಎಲ್ಲೇ? ನಮ್ಮ ಹೆಂಡತಿ ಮಕ್ಕಳ ಜೈಕಾರ ಎಲ್ಲೇ? ವಿಶ್ವದಲ್ಲಿ ಎಲ್ಲಿ ಕೇಳಿಸ್ತದೆ? ಈಗ ನಾನು ನಿಮ್ಮ ಹೆಸರಲ್ಲೇ ಜೈಕಾರ ಹಾಕದೆ ಅಂತ ಇಟ್ಕೊಳ್ಳಿ, ಅದು ಎಲ್ಲಿ ಕೇಳಿಸೋದದ? ಎಲ್ಲಿ ಕೇಳಿಸ್ತದೆ? ಬಹಳದ್ರೆ ಇವ್ರಿಗೆ ಕೇಳಿಸ್ಬೋದು, ಅವ್ರಿಗೆ ಕೇಳಿಸ್ಬೋದು. ಸ್ಪೀಕರ್ ಇದ್ರೆ ಊರಿಗೆ ಕೇಳಿಸ್ಬೋದು. ಜಗತ್ತ ಎಲ್ಲಿ ಕೇಳಿಸೋದದು? ಆಕಾಶದೊಳಗೆ ತಮಗೆಲ್ಲ ಗೊತ್ತಿರಬೇಕು, ಒಂದೊಂದು ನಕ್ಷತ್ರಗಳು ಬಹಳ ದೊಡ್ಡ ಅದ್ಭುತ. ಸೂರ್ಯ ಏನೂ ಅಲ್ಲ ಅದರ ಮುಂದೆ. ಅಷ್ಟು ದೊಡ್ಡ ನಕ್ಷತ್ರಗಳು ಇನ್ನೊಂದು ನಕ್ಷತ್ರ ಸಮೀಪ ಬಂದಾಗ ನುಂಗಿ ಹಾಕಿ ಬಿಡ್ತಾವ. ಭಾರಿ ದೊಡ್ಡ ಸ್ಫೋಟ ಆಗ್ತದೆ, ಅದ್ಭುತ ನಡೆದು ಹೋಗ್ತದೆ. ಆದ್ರೆ ನಮಗೇನು ಗೊತ್ತಿಲ್ಲ. ಯಾಕೆ? ಅದು ಈ ಜಗತ್ತಿನಾಗ ಏನೂ ಇಲ್ಲ, ಅದು ಏನೂ ಅಲ್ಲ. ಈಗ ಸೂರ್ಯ ಸತ್ತ ಅಂತ ಇಟ್ಕೊಳ್ಳಿ, ಜಗತ್ತೇನೂ ಅಳೋದಿಲ್ಲ, ಕರಿಯೋದಿಲ್ಲ. ಸೂರ್ಯನ ಗತಿನೇ ಹಿಂಗಾದ ಬಳಿಕ ನಮ್ಮನ್ನ ಯಾರು ಕೇಳ್ತಾರೆ ಈ ಜಗತ್ತಿನಾಗ?
ಇಷ್ಟೆಲ್ಲ ಇದ್ರೂ ಸಹಿತ ಭ್ರಮಾಲೋಕದಲ್ಲಿ ಬದುಕ್ತೇವಲ್ಲ, ಇದಕ್ಕ ಅಯೋಗ ಜೀವನ. ಇದನ್ನ ಬಿಟ್ಟು ಸ್ವಲ್ಪ ಜಗತ್ ಹೀಗದ ಅಂತ ಭಾವಿಸಿಕೊಂಡು ಬಿಟ್ಟರೆ ನಾವು ಯೋಗಿಯಾಗಿ ಬಿಡ್ತೇವೆ. ಯೋಗಿ ಆಗೋದು ಬಹಳ ಸುಲಭ, ಇದು ಆಗೋದು ಬಹಳ ಕಷ್ಟ. ಯಾಕೆ ಇದು ಉಳಿಸ್ಕೊಂಡು ಹೋಗೋದು ಬಹಳ ಕಷ್ಟ. ಒಬ್ಬ ಹೊಗಳ್ತಾನೆ, ಇನ್ನೊಬ್ಬ ಹೊಗಳ್ತಾನೆ, 4 ಮಂದಿ ಹೊಗಳ್ತಾರೆ. ಆ ಬಳಿಕ ಇಳಿಸೋರು ಬರ್ತಾರೆ, ತೆಗೆಯೋರು ಬರ್ತಾರೆ, ಎಲ್ಲರೂ ಬರ್ತಾರೆ. ಏನ್ ಮಾಡೋದದ ಹೇಳಿ? ಬಿಡಿಸೋರು ಬರೋದಿಲ್ಲೇನು? ನಾವು ಹಿಡಿಸೋರು ಬರ್ತಾರೆ, ಮುಂದೆ ಬಿಡಿಸೋರು ಬರ್ತಾರೆ. ಈಗ ಹಿಡಿಸೋದಿಲ್ಲ, 25ಕ್ಕೆ ಹಿಡಿಸ್ತಾರೆ. ಹಿಡಿಸೋದಿಲ್ಲ, ಮಾಲ ಹಾಕ್ತಾರೆ, ಇದು ಮಾಡ್ತಾರೆ, ಬಟ್ಟೆ ಕಟ್ತಾರೆ, ಎಲ್ಲ ಮಾಡ್ತಾರೆ, ಹಿಡಿಸ್ತಾರೆ, ಕಟ್ತಾರೆ, ಎಲ್ಲ ಹಿಡಿಸ್ತಂದು ಎಲ್ಲ ಮಾಡ್ತಾರೆ. ಮುಂದೆ ಅವರೇ ಮುಂದೆ ಬಿಡಿಸಾಕ ಬರ್ತಾರೆ. ಇದನ್ನು ತೆಗಿ, ಇದನ್ನು ತೆಗಿ, ಇದನ್ನು ಅಳಿಸು, ಇದನ್ನು ಬಳಿ ಒಡಿ, ಹಾಗೆ ಮಾಡು, ಹೀಗೆ ಮಾಡು, ಎಲ್ಲ ಹೇಳ್ಬೋದು. ಅವರೇ ಎಲ್ಲೇ ಬಹಳ ಆಶ್ಚರ್ಯದ. ಇದು ಜಗತ್ತಂದ್ರೆ ಹೀಗ ಇರೋದು. ಹಿಡಿಸ್ತಾರೆ ಮತ್ತು ಬಿಡಿಸ್ತಾರೆ, ಕಟ್ತಾರೆ, ಕೆಡುತ್ತಾರೆ, ಕೂಡಿಸ್ತಾರೆ, ಪಕ್ಕ ಇಳಿಸೇ ಬಿಡ್ತಾರೆ. ಹೇಳಕ ಬರುದಿಲ್ಲ ಈ ಜಗತ್ತು ಹೇಗದ. ಇಂಥದ್ರಾಗ ಕೂತದ್ದ ಖರೆ, ಹಿಡಿದದ್ದ ಖರೆ, ಮಾಡಿದ್ದ ಖರೆ ಅಂತ ತಲೆ ಹಾಕ್ಕೊಂಡೇವಿ. ಪ್ರಪಂಚ ಇದನ್ನು ಬಿಟ್ಟೇವಿ. ಯೋಗ, ಸರಳ ಯೋಗ ಇದು. ವಿಶಾಲತೆಯನ್ನು ನಾವು ಭಾವಿಸಿಕೊಂಡಿರಬೇಕು. ಅದರ ಅರ್ಥ ಬಿಡಬೇಕು, ಹಿಡಿಬೇಕಂತಲ್ಲ. ಅದರ ಅರ್ಥ ಇದಕ್ಕೆ ಮನಸ್ಸು ಈ ಮಟ್ಟದಲ್ಲಿರಬೇಕು. ಏನು ಅದ ಜಗತ್ತಿನಾಗ ಸತ್ಯ, ಆ ಸತ್ಯದ ಪರಿಭಾನ ಉಂಟಾಗಿರಬೇಕು ಮನುಷ್ಯಾಗ. ಈಗ ನಾನು ನೌಕರಿ ಮಾಡ್ತೀನಿ ಅಂತ ಇಟ್ಕೊಳ್ಳಿ, ಎಷ್ಟೇ ಶಾಣೆ ಇರಲಿ ದಡ್ಡ, ಆ ಪ್ರಶ್ನೆ ಬೇರೆ. ನೌಕರಿ ಮಾಡ್ತೇವಿ ಅಂದಾಗ ಅದು ಒಂದು ದಿವಸ ನಮ್ಮನ್ನು ತಗೊಂಡಾರ ಅಂದಾಗ ಒಂದು ದಿವಸ ಹೊರಗೆ ಹಾಕ್ತಾರೋ ಇಲ್ಲ? ಏನು ಬರೀ ದೊಡ್ಡ ಕುರ್ಚಿ ಮೇಲೆ ಕೂಡಿಸ್ತಾರೆ, ನಮಗೆ ಕೂಡಿಸೋದಿಲ್ಲ. ಮುಗಿತು, ಇಳಿ ಅಂತಾರೆ. ಇಳಿದಿದ್ರೆ ಕಳಿಸ್ತೇವಿ ಅಂತಾರೆ. ಅದು ಆಗದಿದ್ರೆ ದವಾಖಾನಿಗೆ ಹಾಕ್ತಾರೆ. ನಿಮಗೆ ಸರಿ ಇಲ್ಲ, ಉಳಿಲಿಲ್ಲ ಸರಿ, ಆದ್ದರಿಂದ ಇವನು ಹೊರಗೆ ಹಾಕ್ರಿ ಅಂತ ಹಾಕಿ ಬರ್ತಾರೆ. ಇಷ್ಟು ಜಗತ್ತಿರೋದು. ಅದಕ್ಕೆ ಜಗತ್ತನ್ನ ಮರೆತಾಗ ನಾನು ಅನ್ನೋದು ಪುಷ್ಟವಾಗ್ತದೆ, ಜಗತ್ತನ್ನ ಅರ್ತಾಗ ನಾನು ಅನ್ನೋದು ಶೂನ್ಯವಾಗ್ತದೆ. ಇದು ಯೋಗ. ಅದಕ್ಕೆ ನೀವು ಮನೆಗೆ ಹೋಗ್ತಿರಲ್ಲ ಇದನ್ನ ಯೋಗ ಮಾಡೋದು. ನಾವು ಏನು ಎಲ್ಲ ನೀವೇ ಇಷ್ಟಂದ್ರೆ ಮಜಾದಾಗಿರ್ತದೆ. ಅವ್ರು ಯಾವ ಸ್ಥಿತಿಯಾಗಿ ಹಾಕಿರಲ್ರ, ಇಷ್ಟಂದ್ರೆ ಸಾಕು. ಪ್ರತಿಯೊಬ್ಬ ಮನುಷ್ಯಗೆ ಏನ್ ಬೇಕಾಗಿರ್ತದ? ನೀವೇ. ಇಷ್ಟಂದ್ರೆ ಆ ಮನುಷ್ಯ ಎಷ್ಟು ಆನಂದ ಆಗ್ತಾನೆ. ನೀವೇ ಮುಂದಾದ ಏನು ವಿವರಣೆ ಕೊಡೋದು ಬೇಡ. ನೀವೇ ಅವ್ರ ಮನುಷ್ಯನಾಗ ಅಂತಾರೆ ಹುತ್ಸರು. ಇವ ತಿಳ್ಕೊಂಡ ನಾವೇ ಈ ಜಗತ್ತಿನಾಗ ಬಹಳ ಅದ್ಭುತ ಅಂತ ತಿಳ್ಕೊಂಡ ಆನಂದವಾಗಿದಾನೆ. ಆದರೆ ಆನಂದ ಇದು ಯಾವಾಗಲೂ ಬಾಡಿ ಹೋಗ್ತದೆ. ಇದನ್ನು ಅರ್ಥ ಮಾಡಿಕೊಂಡು ಮನುಷ್ಯ ಬದುಕೋದಕ್ಕೆ ನಿರ್ವಿಚಾರ ವೈಶಾರದ್ದೇ ಅಧ್ಯಾತ್ಮ ಪ್ರಸಾದ. ಆ ಮನುಷ್ಯಗೆ ಸತ್ಯದ ದರ್ಶನ ಆಗ್ತದೆ, ಪುರುಷ ದರ್ಶನ ಆಗ್ತದೆ. ಪುರುಷ ಅಂದ್ರೆ ಆತ್ಮ. ಪತಂಜಲ ಆತ್ಮನಿಗೆ ಪುರುಷ ಅಂತ ಕರೀತಾನೆ. ಕಪಿಲ ಆತ್ಮನಿಗೆ ಪುರುಷ ಅಂತ ಕರೀತಾನೆ. ಯಾಕೆ? ಪುರುಷ ಅಂದ್ರೆ ಈ ಅದಾನ, ಎಲ್ಲಾ ಕಡೆ ಅದಾನ, ಅವನಿಗೆ ಪುರುಷ. ಯಾವ ಈ ದೇಹದಾಗ ಅದಾನ, ಪುರಿ ಶೇತೆ ಇತಿ ಪುರುಷ. ದೇಹದಾಗ ಅದಾನ ಪುರುಷ, ದೇಹದಾಗ ತುಂಬ್ಯಾನ ಪುರುಷ, ವಿಶ್ವದಾಗ ತುಂಬ್ಯಾನ ಪುರುಷ. ವಿಶ್ವದೆಲ್ಲ ಕಣಗಳ ಮಧ್ಯ, ವಿಸ್ತಾರದ ಮಧ್ಯ ಹರವಿಕೊಂಡಾನ ಸತ್ಯ, ಅದು ಪುರುಷ. ಪತಂಜಲರ ಸುಂದರ ವ್ಯಾಖ್ಯೆಗಳಿವೆಲ್ಲ. ಇಂಥ ಪುರುಷ ಅಥವಾ ಆತ್ಮ ಇದರ ಭಾವ ಬಂತು ಅಂದ್ರೆ ಮನುಷ್ಯ ಮುಕ್ತನಾಗಿರ್ತಾನೆ. ಹಾಗ ಇರ್ತಾನ, ಆದರೆ ಮುಕ್ತನಾಗಿರ್ತಾನೆ. ಮೊದಲಂಗ ಇರ್ತಾನೆ. ಅವೇನು ಕೆಂಪಾಗೋದಿಲ್ಲ, ಕಪ್ಪಾಗೋದಿಲ್ಲ. ಹೆಂಗಿರ್ತಾನೆ ಹಂಗೆ. ಆತ್ಮ ಸಾಕ್ಷಾತ್ಕಾರ ಆಗ್ಯದ, ಈಗ ಕೂದಲು ಕಪ್ಪಾಗ್ಯಾವ, ಹೀಗೇನೆ. ಆತ್ಮ ಸಾಕ್ಷಾತ್ಕಾರ ಆಗ್ಯದ, ಇನ್ನೇನು ಅವಾಗ ಮುಪ್ಪನೇ ಬರೋದಿಲ್ಲ, ಹಾಗೂ ಇಲ್ಲ. ಆತ್ಮ ಸಾಕ್ಷಾತ್ಕಾರ ಆಗ್ಯದ, ಈಗ ಆತ ಬಹಳ ಆದರಣೀಯ ಅಂತ ಹೇಳಿಕ್ಕೂ ಆಗೋದಿಲ್ಲ ಜಗತ್ನಾಗ. ಯಾವಾಗ ಯಾರನ್ನ ಇಳಿಸ್ತಾರೆ, ಏರಿಸ್ತಾರೆ, ಯಾವುದು ಗೊತ್ತಿಲ್ಲದ್ದರಿಂದ ಅದನ್ನು ತಲೆಯಾಗ ಹಾಕೋಬಾರ್ದು.
ಗೊತ್ತಾಗಿ ಯೋಗಿಗಳದಾರ, ಗೊತ್ತಾಗದೆ ಯೋಗಿಗಳದಾರ ಈ ಜಗತ್ತಿನಾಗ. ನೀವು ಯೋಗಿ ಇರಬಹುದು, ಮಕ್ಕಳಿಗೆ ಗೊತ್ತಿರ್ಲಿಕ್ಕಿಲ್ಲ. ನಿಮ್ಮ ಮನೆಯವರು ಯೋಗಿ ಇರಬಹುದು, ನಿಮಗೆ ಗೊತ್ತಿರ್ಲಿಕ್ಕಿಲ್ಲ. ಹೇಳಿಕ್ಕಾಗೋದಿಲ್ಲ. ಅದು ಮ್ಯಾಲಿರೋದಲ್ಲ, ಮನಸ್ಸಿನ ವಿಶಾಲತೆ. ಮನಸ್ಸು ವಿಶಾಲ ಆಗಿರೋ, ದೇಹ ವಿಶಾಲ ಆದ್ರೆ ಗೊತ್ತಾಗ್ತದೆ. ಗೊತ್ತಾಗೋದಿಲ್ಲ. ಡಾಕ್ಟರ್ ಹೇಳ್ತಾರೆ ಬಹಳ ವಿಶಾಲ ಆತೋ, ಇನ್ನು ಸ್ವಲ್ಪ ಕಡಿಮೆ ಮಾಡು ಅಂತ ಹೇಳ್ತಾರೆ. ದೇಹ ವಿಶಾಲ ಆದ್ರೆ, ದೇಹ ವಿಶಾಲ ಮಾಡೋದು ನಮಗೆ ಗೊತ್ತದೆ. ದೇಹ ವಿಶಾಲ ಮಾಡೋದನ್ನ ತುಂಬಿಕೋತ ಹೋಗಿಬಿಟ್ರೆ ದೇಹ ವಿಶಾಲ ಆಕೋತ ಹೋಗ್ತದೆ, ಅದು ಕಾಣಿಸ್ತದೆ. ಆದರೆ ಮನಸ್ಸು ವಿಶಾಲ ಆಗೋದು ಕಾಣಿಸೋದಿಲ್ಲ ಅಷ್ಟೇ. ಅದು ವ್ಯವಹರಿಸಿದಾಗ ಗೊತ್ತಾಗ್ತದೆ, ಇಲ್ಲದೇ ಇದ್ರೆ ಅದು ಗೊತ್ತಾಗೋದಿಲ್ಲ. ಒಬ್ಬ ದಾರಿಯಿಂದ ಹೋಗುವ ಒಬ್ಬ ಸಂತ, ಈತ ಬಹಳ ಸಂತದನ, ಇವನ ಮನಸ್ಸು ವಿಶಾಲದ ಗೊತ್ತಾಗೋದು ಹೇಗೆ? ಹೆಂಗ್ ಗೊತ್ತಾಗೋದು? ಗೊತ್ತಾಗೋದಿಲ್ಲ. ಅವ ಹಂಗ ಬಡಿಗೆ ಹಿಡ್ಕೊಂಡು ಹೊಂಟ್ರಿತಾನ ಅಂತ ಇಟ್ಕೊಳ್ಳಿ, ಪಾಪ ಯಾರು ಲಕ್ಷ್ಯ ಯಾರು ಕೊಡ್ತಾರ? ಯಾಕೆ? ಮನಸ್ಸು ಕಾಣಿಸೋದಿಲ್ಲಲ್ಲ. ಅದೇ ಒಬ್ಬ 200 ಕಿಲೋಗ್ರಾಮ್ ಕಿಲೋ ಇದ್ದ ಹೊರಟಿದ್ದ ಅಂದ್ರೆ ಎಲ್ಲರ ಲಕ್ಷ್ಯ ಆ ಕಡೆ ಹೋಗ್ತದೆ. ತಾವು ಯಾವ್ರವ್ರು, ಎಲ್ಲಿಂದ ಬಂದ್ರಿ, ಏನು ಅದ್ಭುತದಿರಿ ಅಂತ ಅನ್ಸಕ್ ಶುರುವಾಗ್ತದೆ. ಎಲ್ಲ ಆಗೋದ ಹೀಗೆ. ಅದಕ್ಕದು ಮಾನಸಿಕ ವಿಕಾಸ ಗೊತ್ತಾಗೋದಿಲ್ಲ. ಆಗದೇ ಇದ್ದರೂ ಸಹಿತ ಅವನಷ್ಟು ಮಜಾದಾಗ ಅವನು ಇರುವುದಿಲ್ಲ. ಅದು ವಿಕಾಸ. ಅದು ವಿಕಾಸ. ಎಷ್ಟು ಚಂದದ ಅದು. ಅದಕ್ಕೆ ನಿರ್ವಿಚಾರ ವೈಶಾರದ್ದೇ ಅಧ್ಯಾತ್ಮ ಪ್ರಸಾದ. ಮನಸ್ಸು ಅತ್ಯಂತ ನಿರ್ಮಲವಾಗಿರ್ತದೆ. ಆ ನಿರ್ಮಲವಾದ ಮನಸ್ಸಿನಲ್ಲಿ ಆ ಸತ್ಯ ಅಭಿವ್ಯಕ್ತವಾಗ್ತದೆ. ಆ ನಿರ್ವಿಚಾರ ಸಮಾಧಿಯೊಳಗೆ ಮನಸ್ಸು ತನ್ಮಯ ಆದಾಗ ಅಲ್ಲಿ ಸತ್ಯ ಅಭಿವ್ಯಕ್ತ ಆಗ್ತದೆ. ಆತ್ಮದ ಭಾನ ಬರಕ್ ಶುರುವಾಗ್ತದೆ. ತಾನು ತನ್ನ ಸ್ಥಿತಿಯನ್ನು ಅರಿತುಕೊಳ್ತಾನೆ. ನಾನು ಯಾರು ಅನ್ನೋದು ಪಕ್ಕಾ ಗೊತ್ತಾಗಿ ಬಿಡ್ತದೆ. ಎಷ್ಟು ಗೊತ್ತಾಗ್ತದಂದ್ರೆ ನಾನು ಅನ್ನುವ ಶಬ್ದ ಮರೆಯಾಗ್ತದೆ, ಅಷ್ಟು ಗೊತ್ತಾಗ್ತದೆ. ನಿರ್ವಿಚಾರ ವೈಶಾರದ್ದೇ ಅಧ್ಯಾತ್ಮ ಪ್ರಸಾದ. ಆ ಬಳಿಕ ಮುಂದಿನ ಒಂದು ಸೂತ್ರದಲ್ಲಿ ಹೇಳ್ತಾನೆ, ಋತಂಭರ ತತ್ರ ಪ್ರಜ್ಞಾ. ಆತನಿಗೆ ಪ್ರಜ್ಞಾವಂತ ಅಂತ ಕರೀತಾರೆ. ಯಾಕೆ? ಅಲ್ಲೇನು ಪ್ರಜ್ಞೆ ತಯಾರಾಗ್ತದೆ, ಆ ಪ್ರಜ್ಞೆಯೊಳಗೆ ಋತ ಇರ್ತದೆ, ಸತ್ಯ ತುಂಬಿರ್ತದೆ. ಆ ಮನಸ್ಸಿನೊಳಗೆ, ಆ ಸ್ತಬ್ಧವಾದ ಸುಂದರವಾದ ಮನಸ್ಸಿನಲ್ಲಿ, ಪ್ರಶಾಂತವಾದ ಮನಸ್ಸಿನಲ್ಲಿ ಸತ್ಯ ತುಂಬಿ ನಿಲ್ತದೆ. ಋತಂಭರ ಪ್ರಜ್ಞಾ. ಆ ಪ್ರಜ್ಞೆ ಋತಂಭರವಾಗಿರ್ತದೆ, ಸತ್ಯಪೂರ್ಣವಾಗಿರ್ತದೆ. ಅದಕ್ಕೆ ಋತಂಭರ ಪ್ರಜ್ಞಾ ಬಹಳ ಅದ್ಭುತ. ಧರ್ಮ ಮೇಘ ಸಮಾಧಿ ಅಂತೂ ಕರೀತಾರೆ. ಅಲ್ಲೇ ಸತ್ಯ ತುಂಬುತ್ತದೆ. ನಮ್ಮ ಮನಸ್ಸಿನಾಗೂ ತುಂಬಿಲ್ಲೇನು? ನಮ್ಮ ಮನಸ್ಸಿನಾಗೂ ತುಂಬಿರ್ತದೆ, ಸತ್ಯ ಇರ್ತದೆ, ಭಾನ ಇರೋದಿಲ್ಲ. ನಮ್ಮ ಮನಸ್ಸಿನಾಗ ಎದರ ಭಾನ ಇರ್ತದೆ, ಅದ ತುಂಬ್ಯದಂತ ನಾವು ಭಾವಿಸ್ತೇವೆ. ನಮ್ಮ ಮನಸ್ಸಿನಾಗ ಪ್ರಪಂಚ ತುಂಬಿರ್ತದೆ. ಒಬ್ಬ ಯೋಗಿಯ ಮನಸ್ಸಿನಲ್ಲಿ ಸತ್ಯದ ಭಾನ ಮೂಡಿರ್ತದೆ. ಅಷ್ಟೇ ವ್ಯತ್ಯಾಸ. ಇಬ್ಬರಲ್ಲಿ ವ್ಯತ್ಯಾಸ ಎಷ್ಟು ಅಂದ್ರೆ, ಅವನಿಗೂ ಗೊತ್ತಾಗ್ತದೆ ಇದು ಟೇಬಲ್ಲ, ನನಗೂ ಗೊತ್ತಾಗ್ತದೆ ಇದು ಟೇಬಲ್ಲ. ಅವನಿಗೆ ಸತ್ಯದ ಭಾನ ಅದ, ನನಗೆ ಸತ್ಯದ ಭಾನ ಇರೋದಿಲ್ಲ. ನನಗೆ ಬರೇ ಟೇಬಲ್ ಅದ, ಅವನಿಗೆ ಸತ್ಯದ. ನಾನು ನೋಡಿದಾಗ ಬರೇ ಮೂರ್ತಿ ನೋಡ್ತೇನೆ, ಆತ ನೋಡಿದಾಗ ಮಣ್ಣನ್ನು ನೋಡ್ತಾನ. ಬರೇ ಮೂರ್ತಿ ಅಲ್ಲ, ಮಣ್ಣನ್ನು ನೋಡ್ತಾನೆ. ಆದ್ದರಿಂದ ಮೂರ್ತಿ ಒಡೆದಾಗ ತಲೆ ಕೆಡಿಸಿಕೊಳ್ಳೋದಿಲ್ಲ, ಮೂರ್ತಿ ನಿರ್ಮಾಣ ಆದಾಗನೂ ತಲೆ ಕೆಡಿಸಿಕೊಳ್ಳೋದಿಲ್ಲ. ಆತ ಶಾಂತವಾಗಿ ಯಾಕಿರ್ತಾನಂದ್ರೆ ಮಣ್ಣು ನೋಡ್ಯಾನ. ಹಾಗೆ ನಾವು ಮೇಲೆ ನೋಡೋದರಿಂದ ನಮ್ಗೆ ಸ್ವಲ್ಪ ತಾಪ ಆಗ್ತದೆ. ಒಳಗೆ ಹೊಕ್ಕು ಸತ್ಯವನ್ನ ಕಂಡ್ರೆ, ಮೂಲ ಮಣ್ಣನ್ನ ಕಂಡ್ರೆ ಸಮಾಧಾನ ಇರ್ತದೆ, ಸಮಾಧಾನ ಇರ್ತದೆ. ಅದಕ್ಕೆ ನಿರ್ವಿಚಾರ ವೈಶಾರದ್ದೇ ಅಧ್ಯಾತ್ಮ ಪ್ರಸಾದ. ಋತಂಭರ ತತ್ರ ಪ್ರಜ್ಞಾ. ಅಲ್ಲೇ ಋತಂಭರ ಪ್ರಜ್ಞೆ. ಇದು ಕೊನೆ. ಯೋಗದ ಕೊಟ್ಟ ಕೊನೆಗೆ ಏನು ಅಂದ್ರೆ ಋತಂಭರ ಪ್ರಜ್ಞೆ. ಬಹಳ ಅದ್ಭುತವಾದಂಥ ಒಂದು ಪ್ರಜ್ಞೆ. ಆ ಪ್ರಜ್ಞೆಗೆ ಬೆಳಕಿನ ಪ್ರಜ್ಞಾ ಅಂತ ಕರೆದರು. ನಿರ್ವಾಣ ಪ್ರಜ್ಞಾ ಅಂತ ಮಹಾವೀರ ಕರೆದ. ಬುದ್ಧ ಅದಕ್ಕೆ ಬುದ್ಧ ಪ್ರಜ್ಞೆ ಅಂತ ಕರೆದ. ಎಲ್ಲರೂ ಶರಣರು ಅದಕ್ಕೆ ಶೂನ್ಯ ಪ್ರಜ್ಞಾ ಅಂತ, ಶೂನ್ಯ ಸಂಪಾದನ, ಶೂನ್ಯ ಪ್ರಜ್ಞಾ ಅಂತ ಕರೆದರು. ಎಷ್ಟು ಸುಂದರ ಶಬ್ದಗಳನ್ನು ಬಳಸಿದರು. ನಾವು ಭೇದ ಮಾಡ್ತೇವೆ, ಇವರು ಬೌದ್ಧರು, ಇವ ಬುದ್ಧ, ಇವ ಮಹಾವೀರ, ಇವ ಬಸವಣ್ಣ ಅಂತ ನಾವು ಭೇದ ಮಾಡ್ತೇವೆ. ಅವರ ಮಾತುಗಳಲ್ಲಿ ಮೂಡಿದ ಸತ್ಯ ಅದು ಅದೇ ಸತ್ಯ.
ಎಂಥ ಸುಂದರವಾದ ಶಂಕರ ಹೇಳಿದ ಅದು ಆ ಅವಸ್ಥೆ, ಅದಕ್ಕೆ ಆತನು ನಿರ್ವಾಣ ಅಂತ ಕರೆದ. ನಿರ್ವಾಣ. ಮನೋಬುದ್ಧಿ ಅಹಂಕಾರ ಚಿತ್ತಾನಿನಾಹಂ ಅಲ್ಲ 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 ಅಲ್ಲ, ಯಾವುದು ಅಲ್ಲ, ಯಾವುದು ಅಲ್ಲ, ಯಾವ್ಯಾವುದು ಅಲ್ಲ. ಏನು ಕಾಣಿಸ್ತದೆ ಯಾವುದೂ ಅಲ್ಲ, ಎಲ್ಲ ಹೋಗ್ತದೆ. ಏನು ಉಳಿತದ ಅದರ ಬಗ್ಗೆ ಏನು ಮಾತಾಡಬೇಡಿ ಅಂದ ಶಂಕರ. ಬಹಳ ಸುಂದರವಾಗಿ ಅವರು ಹೇಳೋದು. ಅದು ಆ ವೈಶಿಷ್ಟ್ಯ ನೋಡುದು. ಅದು ಅಂತಿಮ ಸತ್ಯ. ಆ ಸತ್ಯ ಮನಸ್ಸಿನಲ್ಲಿ ತುಂಬಿತು ಅಂದ್ರೆ ಋತಂಭರ ಪ್ರಜ್ಞೆ. ಅದು ಋತಂಭರ ಪ್ರಜ್ಞೆ. ಆ ಪ್ರಜ್ಞಾಯುಕ್ತನಾಗಿರಬೇಕು ಮನುಷ್ಯ. ಅದಕ್ಕೆ ಯೋಗ. ಇದಕ್ಕಾಗಿ ಇಷ್ಟೆಲ್ಲ ಯೋಗ ಮಾಡ್ಕೋತ 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 ನಾವಿಲ್ಲಿವರೆಗೆ ಬಂದೇವಿ. ಪತಂಜಲ ಶುರು ಮಾಡಿದ ಸುಮಾರು 40-48 ಶ್ಲೋಕಗಳನ್ನು, ಸೂತ್ರಗಳನ್ನು ನಾವೀಗ ನೋಡಿದೇವಿ. ಇನ್ನೊಂದು 2-3 ಸೂತ್ರ ಕೊನೆ ಮಾತುಗಳನ್ನು ಹೇಳ್ತಾನೆ. ಆ ಬಳಿಕ ಮತ್ತೆ ಒಂದು ಪ್ರಶ್ನೆ ಶುರುವಾಗ್ತದೆ ಶಿಷ್ಯನಿಗೆ. ಗುರುಗಳೇ, ಇದೇನೋ ಸರಿ, ನಾವು ಇಲ್ಲಿಂದ ಹೊರಡೋದಕ್ಕಿಂತ ಕೆಳಗಿನಿಂದ ಯಾಕೆ ಹೋಗಬಾರ್ದು ಅಂತ ಅವ ಶುರು ಮಾಡ್ತಾನೆ. ನಮಗೇನು ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ, ಇವೆಲ್ಲ ಬಹಳ ಮ್ಯಾಲಿನ ಮಾತು, ನಮಗೇನು ಗೊತ್ತಿಲ್ಲ, ಅಲ್ಲಿಂದ ಶುರು ಮಾಡೋಣ ಅಂತ ಅವ ಹೇಳ್ತಾನೆ. ಅದಕ್ಕೆ ಮುಂದಿನ ಇದು ಶುರುವಾಗ್ತದೆ. ನಾವೀಗ ಬಂದಿದ್ದು ನಿರ್ವಿಚಾರ ವೈಶಾರದ್ದೇ ಅಧ್ಯಾತ್ಮ ಪ್ರಸಾದ ತತ್ರ ಋತಂಭರ ಪ್ರಜ್ಞಾ. ಅಲ್ಲಿ ಋತಂಭರ ಪ್ರಜ್ಞೆ ಅದ. ಈ ಪ್ರಜ್ಞಾವಂತರು ಹೆಂಗಿರ್ತಾರೆ ಅದು ಬಹಳ ಮಹತ್ವದ್ದು. ಈ ಪ್ರಜ್ಞೆ ಮನುಷ್ಯನಿಗೆ ಬಂದ ಬಳಿಕ, ಈ ಸಮಾಧಿ ಪ್ರಜ್ಞೆ ಬಂದ ಬಳಿಕ, ಮನಸ್ಸು ವಿಶಾಲವಾದ ಬಳಿಕ ಮನುಷ್ಯ ಹೆಂಗಿರ್ತಾನೆ? ಆತ ಪ್ರಜ್ಞಾವಂತನಾಗಿರ್ತಾನ. ಆ ಸತ್ಯದ ಭಾನ ಇರ್ತದೆ. ಅವ ಹೆಂಗಿರ್ತಾನೆ? ನಮ್ಮಂಗ ಇರ್ತಾನ, ಆದ್ರೆ ನಮ್ಮಂಗಿರುವುದಿಲ್ಲ. ಇದು ವೈಶಿಷ್ಟ್ಯ. ನಮ್ಮಂಗ ಇರ್ತಾನೆ, ನಮ್ಮಂಗಿರುವುದಿಲ್ಲ. ಎಲ್ಲ ನಮ್ಮಂಗ ಮಾತಾಡ್ತಾನ, ನಮ್ಮಂಗ ವರ್ತಿಸ್ತಾನ, ವ್ಯವಹರಿಸ್ತಾನ, ಆದ್ರೆ ನಮ್ಮಂಗಿರೋದೇ ಇಲ್ಲ. ಅದು ವೈಶಿಷ್ಟ್ಯ. ಒಂದು ಹಡಗ ಅದ. ಹಡಗದಾಗ ಒಂದು ನೌಕೆಯೊಳಗ ಅವ ನೌಕೆ ನಡೆಸವನು ಕೂತಿರ್ತಾನೆ, ಇದರಾಗೆ ಜನನೂ ಕೂತಿರ್ತಾರೆ, ಎಲ್ಲರೂ ಕೂತಿರ್ತಾರೆ. ಯಾರ್ದು ಭೇದ ಕಾಣಿಸೋದಿಲ್ಲ. ಅವನು ಸುಮ್ಮನೆ ಕೂತಿರ್ತಾನೆ, ಹರಕೆ ಬಟ್ಟೆ ಹಾಕೊಂಡು. ಆ ನೌಕೆ ಮನುಷ್ಯ ಅಲ್ಲಿ ಕೂತಿರ್ತಾನೆ, ಕೆಲಸ ಮಾಡಬೇಕಲ್ಲ ಪಾಪ. ಆತ ಎಲ್ಲ ಸುಮ್ಮನೆ ಕೂತಿರ್ತಾನೆ. ಇವರು ಎಲ್ಲರೂ ಕೂತಿರ್ತಾರೆ, ಇವರೆಲ್ಲ ಶಿಸ್ತಾಗಿ ಕೂತಿರ್ತಾರೆ, ಎಲ್ಲರೂ ಒಂದೇ ರೀತಿ. ಅವಾಗ ಏನೂ ಭೇದ ಅನಿಸೋದಿಲ್ಲ. ಸ್ವಲ್ಪ ನೌಕೆ ಹೊಯ್ದಾಡಕ್ ಶುರು ಆಯಿತು ಅಂದ್ರೆ, ಇದನ್ನ ಕಲ್ಪನಾ ಮಾಡ್ರಿ, ಇವ್ರಿಗೆ ಯಾರಿಗೂ ಈಸ್ ಬರೋದಿಲ್ಲ. ಹೊಯ್ದಾಡಕ್ ಶುರು ಆಯಿತು ಅಂದ್ರೆ ಅವಾಗ ಗೊತ್ತಾಗ್ತದ ನಾವಿಕ ಯಾರು, ನಾವಿಕ ಅಲ್ಲದವ್ರು ಯಾರು. ಅಲ್ಲಿ ತಕ್ಕ ಸುಮ್ಮನೆ ಅದಾರ, ಉಣ್ಣಾಕ್ ಹತ್ಯಾರ, ತಿನ್ನಾಕ್ ಹತ್ಯಾರ, ಹಾಡಾಕ್ ಹತ್ಯಾರ, ಮಾಡಾಕ್ ಹತ್ಯಾರ. ಅವನು ಹಂಗ ಅದಾನ. ಅವನು ಇವ್ರ 10ರಾಗ 11 ನೀರ ತಾವರೆಯಂತೆ ಅಂತ ಏನು ಹೇಳ್ತಾರಲ್ಲ ಅಕ್ಕ ಮಹಾದೇವಿ, ಹಂಗ ಅವ ನಾವಿಕನು ಅಲ್ಲೇ ಅದಾನ. ಅವನು ಇವ್ರು ಕೂಡ ಮಾತಾಡಿ ಮಾಡಿ, ನಮಗೇನ್ರಿ ಗೊತ್ತಿರಿಪ್ಪ, ನೀವೇ ಹಾಡ್ರಿ, ನೀವ ಮಾಡ್ರಿ, ನಿಮ್ಮದು ಬಹಳ ದೊಡ್ಡದು ಅಂತ ಅನ್ಕೋತ ಕೂತಾನ. ಯಾವಾಗ ತೆರಿ ಆಡಕ್ ಶುರು ಆದುವೋ, ಹೊಯ್ದಾಡಕ್ ಶುರು ಆದುವೋ, ಉಣ್ಣೋದು ನಿಂತು, ಹಾಡೋದು ನಿಂತು, ಎಲ್ಲನೂ ನಿಂತು, ಮುಗಿತು. ಭಯ ಶುರು ಆತು. ನಿರ್ಭಯಾಗಿ ಇದ್ದ ಒಬ್ಬನೇ. ಯಾರು? ನಾವಿಕ. ಮೊದಲ ಹಂಗ ಅವ್ರ ಕೂಡನೇ ಅದಾನ. ಈಗ ಗೊತ್ತಾತು ಅವ ಬೇರೆ, ಇವರು ಬೇರೆ. ಮೊದಲ ನಾವಿಕನ ಕಡೆ ಯಾರ್ದು ಲಕ್ಷ್ಯ ಇರಲಿಲ್ಲ, ಈಗ ಎಲ್ಲರದು ನಾವಿಕನ ಕಡೆ ಲಕ್ಷ್ಯ ಶುರುವಾತು. ಯಾಕೆ? ಪ್ರಸಂಗ ಬರ್ತದೆ. ಒಬ್ಬ ಯೋಗಿಗೆ, ನಮಗ ಸಾಮಾನ್ಯರಿಗೆ ವ್ಯತ್ಯಾಸ ಎಷ್ಟು ಅಂದ್ರೆ, ಹಡಗ ಆರಾಮಾಗಿ ಹೋಗ್ತಿತ್ತು ಅಂದ್ರೆ ಏನೂ ನಡೆಯೋದಿಲ್ಲ, ವ್ಯತ್ಯಾಸನೇ ಇರೋದಿಲ್ಲ. ಆರಾಮ್ ಅವ್ರ್ಯಾರು ಇವ್ರ್ಯಾರು ಅಂತಿರ್ತೇವೆ. ಹಡಗ ಸ್ವಲ್ಪ ಹೊಯ್ದಾಡಕ್ ಶುರುವಾತು, ಪ್ರಪಂಚದ ಹಡಗ. ಆ ಬಳಿಕ ಇಲ್ಲೊಬ್ಬ ಅದಾನ, ಇಲ್ಲೊಬ್ಬ ಮಹಾವೀರ ಅದಾನ, ಇಲ್ಲೊಬ್ಬ ಬುದ್ಧ ಇದಾನ, ಇಲ್ಲೊಬ್ಬ ಅಲ್ಲಮ ಇದಾನ, ಇಲ್ಲೊಬ್ಬ ಜ್ಞಾನೇಶ್ವರಿ ಇದಾನ ಅಂತ ಅನ್ಸಕ್ ಶುರುವಾಗ್ತದೆ. ಯಾಕೆ? ಆ ಪ್ರಸಂಗ ಹಂಗಿರ್ತದೆ. ನಮಗೀಗ ಅನಿಸೋದಿಲ್ಲ. ನೀವೊಂದು ಸ್ವಲ್ಪ ಈಸ್ ಕಲಿಯದೇ ಇದ್ರೆ ಸುಮ್ಮನೆ ಹೋಗಿ ನೋಡ್ರಿ, ನೌಕೆಯೊಳಗೆ ಹೋಗಿ ಕೂಡ್ರಿ, ಅದರ ಅನುಭವ ಶುರುವಾಗ್ತದೆ. ಏನೇ ನಾವು ಎಷ್ಟೇ ಮಾತಾಡಿದ್ರು ಅದು ಯಾವಾಗ ಸ್ವಲ್ಪ ಏರು ತೆರೆಗಳು ಏಳಕ್ ಶುರುವಾಗ್ತವ, ನಾವು ಅವಾಗ ನಾವಿನ ಕಡೆ ಹೋಗಿ
ತೆರಿ ಬರಕತ್ಯಾವಲ್ಲ ಅಂತೇಳಿ ಹಂಗೆ ಬರೋ ಅಂತ ಅವ ಅಂತಿರ್ತಾನೆ. ಇವಾಗ ಆತಂಕ, ದಂಡಿಗೆ ಹೋಗೋ ತಕ ಪ್ರಾರ್ಥನಾ ಮಾಡ್ತಾನೆ, ದೇವರೇ ದಂಡಿಗೆ ಹೋಗೋ ತಕ ಇವು ಯಾವೂ ಬರಬಾರದು, ಯಾವೂ ಬರಬಾರದು. ಅವ ನಾವಿಕ ಪ್ರಾರ್ಥನೆ ಮಾಡೋದಿಲ್ಲ, ಒಂದ್ ದಿವಸ ಪ್ರಾರ್ಥನೆ ಮಾಡೋದಿಲ್ಲ, ದಂಡಿಗೆ ಹೋಗೋ ತಕ ಹಿಂಗೆ ಬರಬಾರ್ದ ಆಮೇಲೆ ಹೇಳ್ತಾನೆ. ಯಾಕೆ? ಅವನಿಗೆ ಗೊತ್ತಿದೆ ಬರಂಗ ಬರೋವ, ಹೋಗಂಗ ಹೋಗೋದ, ನಮ್ಮ ಜೀವನ ಹಿಂಗ ಇರೋದ, ಎಷ್ಟು ಮಜಾ ಇರ್ತದೆ. ನಾವು ಎಲ್ಲ ಆತಂಕ ನಿವಾರಣೆ ಮಾಡಿ ಒಟ್ಟ ಅವು ತೆರೆ ಇರಬಾರದು, ಹರಿತಿರಬಾರದು, ಇದು ಸುಮ್ಮನೆ ತೇಲ್ತಿರ್ಬೇಕು, ಶಾಂತವಾಗಿರ್ಬೇಕು, ಹೀಗೆ ಹೊರಡ್ತೇವಲ್ಲ ಅದ ತಾಪಾಗ್ತದೆ. ಪ್ರಪಂಚದ ನದಿ ಹಿಂಗ ಹರಿಯೋದು, ಹಿಂಗ ಶಬ್ದ ಬರೋದು, ಹಿಂಗ ತೆರೆಗಳಾಡುವ, ಅದರಾಗ ನಮ್ಮ ನೌಕೆ ನಡೆಸ್ಕೊಂಡು ಹೋಗೋದು, ಅದಕ್ಕೆಲ್ಲ ಅದು ಯೋಗ. ಯೋಗ ಅಂದ್ರೆ ಏನು? ಮನುಷ್ಯನ ಈ ಪ್ರಾಪಂಚಿಕ ಪ್ರವಾಹದಲ್ಲಿ ಆತನನ್ನ ನಾವಿಕನನ್ನಾಗಿ ಮಾಡೋದೇ ಯೋಗ. ನಾವಿಕನನ್ನಾಗಿ ಮಾಡೋದು. ನಾವಿಕ ನಿಶ್ಚಿಂತವಾಗಿರ್ತಾನೆ. ಒಳಗಿರೋರು ಪ್ರಸಂಗ ನಿಶ್ಚಿಂತನೇ ಇರ್ತಾರೆ, ಆದ್ರೆ ಪ್ರಸಂಗ ಬತ್ತು ಅಂದ್ರೆ ತಾಪಸರವಾಗ್ತದೆ. ಇಷ್ಟ ವ್ಯತ್ಯಾಸ ಬಹಳ ಮತ್ತೆ ಅವನಿಗಿಂತ ಇವರು ಶಾಣ್ಯಾರು ಇರ್ತಾರೆ, ಬಹಳ ಜಾಣರು ಇರ್ತಾರೆ, ಬಹಳ ಜೋರಾಗಿರ್ತಾರೆ, ಬಹಳ ಸಂಪತ್ತಿರ್ತದೆ, ಎಲ್ಲ ಇರ್ತದೆ. ಆದರೆ ಪ್ರಸಂಗ ಬಂದಾಗ ಏನೂ ಉಪಯೋಗ ಆಗೋದಿಲ್ಲ. ಕೈಯೊಳಗೆ ಉಂಗುರ ಹಾಕ್ಯಾನ, ಅದಕ್ಕೆ ಬೆಲೆ ಬಾಳುವಂಥ ತೋರ್ಸಾಕತ್ಯಾನ ಎಲ್ಲರಿಗೆ. ಅಲ್ಲಿ ನೌಕಾದಾಗ ನಾ ಹೇಳೋದು, ನೌಕಾದಾಗ ಕೂತಾನ, ಇದು ಅಮೇರಿಕಾದಾಗ ತಂದೇನಿ, ಇದು ಜಪಾನ್ದಾಗ ತಂದೇನಿ, ಇದು ಇಂಗ್ಲೆಂಡ್ದಾಗ ತಂದೇನಿ, ಇದ್ರ ಬೆಲೆ ಎಷ್ಟು? ಸಾಮಾನ್ಯ ಅಲ್ಲ, $1,00,000. $1 ಅಂದ್ರೆ 50 ರೂಪಾಯಿ, 50 ಲಕ್ಷ ಅಂದ. ಇದು ಹೊಯ್ದಾಡಕ್ ಶುರುವಾತ. ಅವಾಗ ಇವೇನು ಕಾಪಾಡ್ತಾವ? ಮುಗಿತಲ್ಲಿಗೆ ಈ ಕಡೆ ಲಕ್ಷಣೇ ಇಲ್ಲ. ಅವಾಗ ನಾವಿಕ ಕೇಳ್ದ, ಇದ್ರ ಬೆಲೆ ಎಷ್ಟು? ಅದೇನ್ ಮಾಡ್ತೀಯಪ್ಪ ಇದನ್ನ ನೋಡಿ. ಏನ್ ಮಾಡ್ತೀಯ? ಜೀವನ ಬಹಳ ವಿಚಿತ್ರವಾಗಿರ್ತದೆ. ಅದಕ್ಕೆ ಯೋಗ ಮಾಡಬೇಕಾಗ್ತದೆ. ನಾವು ನೌಕೆದಾಗ ಎಲ್ಲರೂ ಕೂಡಬೇಕಾದದ್ದರಿಂದ, ಮತ್ತು ಒಂದೇ ದಂಡ ಕೂಡ್ತಿದ್ರ ಪ್ರಶ್ನೆ ಬರೋದಿಲ್ಲ. ಒಂದೇ ದಂಡ ಕೂಡಿಸೋರು ಯಾರು? ಈಗ ನೀವು ಮನ್ಯಾಗ ಕೂತ್ರಿ, ಮನ್ಯಾಗ ಕೂತ್ರೆ ಹೊರಗೆ ಹೋಗೋ ದುಡಿ ಅಂತಾರೆ. ವಯಸ್ಸಾತಿ, ಇನ್ನೆಷ್ಟು ದಿವಸ ಕೂಡ ಮೇವ? 5 ವರ್ಷ ಕೂತಿ, 10 ವರ್ಷ ಕೂತಿ ಸಾಲಿಗೆರೆ ಹೋಗು ಅಂತ, 20 ವರ್ಷ ಕೂತ್ರೆ ನೌಕರಿ ಮಾಡು ಅಂತಾರೆ. ಹಂಗ ಹೊರಗೆ ಹಾಕೋತ ಇರ್ತಾರೆ. ಒಳಗೆ ಕೂಡಕ್ಕಾಗತ್ತೆ? ಆಗೋದಿಲ್ಲ. ಈ ದಂಡ ಕೂಡಕ್ಕಾಗೋದಿಲ್ಲ. ಎತ್ತಿ ತಂದು ನೌಕೆದೊಳಗೆ ಹಾಕಿ ಕಳಿಸ್ತಾರೆ. ನಡೆಯೋದ ಒಲ್ಲಂದ್ರೆ ನಡೆಯೋದಿಲ್ಲ. ಮತ್ತದು ಹೊಳಿಯರಿ ನಿಮ್ಮ ಮಾತು ಕೇಳ್ತದನ್ನ ಏನು ಕೇಳೋದಿಲ್ಲ. ನೀವು ಬೇಕಾದ ಪೂಜಾ ಮಾಡ್ರಿ, ಧ್ಯಾನ ಮಾಡ್ರಿ, ಎಲ್ಲ ಮಾಡ್ರಿ, ಹೊಳಿನೇ ನೀವು ಬೇಕಾದಲ್ಲಿ ಹೋಗ್ರಿ, ಅದು ಹೊಳಿನೇ. ಪ್ರಪಂಚ ಹಿಂಗ ಇರೋದು. ನಾವೇನ್ರ ಪ್ರಪಂಚ ಒಂದು ಗುಡಿ ಕಟ್ಟಿ ಎಲ್ಲ ಬದಲು ಮಾಡಿಬಿಡ್ತೇವೆ. ಹೀಗಿಲ್ಲ. ಗುಡಿ ಕಟ್ಟಿದ್ರೆ ಗುಡಿ ಕಟ್ಟೋ ಸಮಸ್ಯೆ, ಆ ಬಳಿಕ ಅದರಲ್ಲಿರುವಂಥ ಆಡಳಿತದ ಸಮಸ್ಯೆ, ಅದರಾಗ 4 ಮಂದಿ ಒಳಗೆ ಸಮಸ್ಯೆ, ಇಲ್ಲದ ಸಮಸ್ಯೆ ಮತ್ತು ಶುರುವಾಗ್ತವೆ ವಿನಃ ಪ್ರಪಂಚ ಶಾಂತ ಆಗೋದಿಲ್ಲ. ಇಲ್ಲೇ ಎಲ್ಲ ಹಾಗೆ ನಡೆಯೋ. ಅದಕ್ಕೆ ಈ ಪ್ರಪಂಚ ಅಂದ್ರೆ ಒಂದು ಹೊಳೆ. ಈ ಹೊಳೆಯಾಗ ಇವೆಲ್ಲ ತೆರೆಗಳು ಬರೋವೆ ಹೋಗೋವೆ. ನಾವೇನಾಗಿರಬೇಕು ಅಂದ್ರೆ ನಮ್ಮ ನೌಕೆ ಗಟ್ಟಿ ಮಾಡಿಕೊಂಡು, ನೌಕೆಯಲ್ಲಿರುವಂಥ ನಾವಿಕನಾಗಿ ನಾವಿದ್ರೆ ನಮ್ಗೆ ಯಾವ ಭಯನೂ ಇರೋದಿಲ್ಲ. ಸುಮ್ಮನೆ ಆನಂದವಾಗಿ ಹೋಗ್ತಿರ್ತೇವೆ. ಅವೇ ತ್ರಾಸ ಅವ್ರಿಗೂ ಇರ್ತಾವ, ನಮಗೂ ಇರ್ತಾವ. ಸಾಕ್ರೆಟಿಸ್ಗೆ ತಾಪ ಇರಲಿಲ್ಲೇನು? ಸಾಕ್ರೆಟಿಸ್ಗೆ ಬಹಳ ಬೈತಿದ್ರು. ಯಾರು ಬೈತಿದ್ರು? ಊರನವರು ಬೈತಿದ್ರು, ಮನೆಯಾಗ ಹೆಂಡತಿನೂ ಬೈತಿದ್ರು. ಎಲ್ಲರೂ ಬೈಯವ್ರೆ. ಪ್ಲೇಟೋ ಅಂತಿದ್ದ, ಅವನ ಶಿಷ್ಯ, ಇನ್ನೂ ಅನೇಕ ಜನ ಶಿಷ್ಯರು ಅವನಿಗೆ ಕೇಳಿದ್ರು, ಇಷ್ಟೆಲ್ಲ ಬೈತಾರಲ್ಲ, ನಾ ಏನ್ ಮಾಡ್ಲಿ ಅಂದ. ಅವ್ರು ಬೈದ್ರೆ ನಾ ಏನ್ ಮಾಡ್ಲಿ? ಎಷ್ಟು ಸುಲಭ ನಾವಿಕೆ ಜೀವನದಾಗ ಬದುಕೋದು ಹೇಗಂತ ಅವನಿಗೆ ಗೊತ್ತಿದೆ. ಅವ್ರಿಗೆ ಕೇಳು ಅಂದ. ತಲೆ ಎಷ್ಟು ಶಾಂತದ. ಇದಕ್ಕೆ ನಿರ್ವಿಚಾರ ವೈಶಾರದ್ದೇ ಅಧ್ಯಾತ್ಮ ಪ್ರಸಾದ. ಇದು ಪ್ರಸಾದ ಆಗ್ಯದ ತಲೆ. ಋತಂಭರ ತತ್ರ ಪ್ರಜ್ಞಾ, ಸತ್ಯ ದರ್ಶನ ಉಂಟಾಗಿದೆ. ಆಗ ಮನುಷ್ಯ ಹೇಗಿರ್ತಾನ? ಈ ಪ್ರಾಜ್ಞನಾಗಿರ್ತಾನ. ಋತಂಭರ ತತ್ರ ಪ್ರಜ್ಞಾವಾನ್ ಭವತಿ. ಪ್ರಜ್ಞೆಯನ್ನ ಹೊಂದಿರ್ತಾನ. ಇದು ಮಹಾಪ್ರಜ್ಞೆ. ಈ ರೀತಿ ಪ್ರಜ್ಞಾವಂತನಾಗಿದ್ರೆ ಪ್ರಪಂಚ ಬಹಳ ಅದ್ಭುತವಾಗಿರ್ತದೆ, ಬಹಳ ಚೆನ್ನಾಗಿರ್ತದೆ. ನಮ್ಮದು ಯತ್ನ ಬೇರೆ,
ಯೋಗಿಯ ಯತ್ನ ಬೇರೆ, ಪ್ರಜ್ಞಾವಂತನ ಯತ್ನ ಬೇರೆ. ನಮ್ಮ ಯತ್ನ ತಿದ್ದೋದು, ಪ್ರಜ್ಞಾವಂತನ ಯತ್ನ ಬದುಕೋದು, ಸುಂದರವಾಗಿ ಬದುಕೋದು. ಇದರಾಗೆ ಒಂದು ನೋಡಬೇಕು ನೀವು, ಹೊಲದಾಗ ಈಗಿನ ಹೊಲಗಳಲ್ಲಿ ಕಾಣಬರೋದಿಲ್ಲ, ಹಿಂದಿನ ಹೊಲಗಳಲ್ಲಿ ಪೈರ ಬಂದಿರ್ತದೆ. ಪೈರ ಚಲೋ ಚಲೋ ಪೈರ ಬಂದಿರ್ತದೆ. ಕಾಳುಗಳಾಗಿರ್ತಾವ, ಒಳ್ಳೆ ಹನಿಗಾಳಾಗಿರ್ತಾವ, ಹಾಲುಗಾಳಾಗಿರ್ತಾವ, ಎಷ್ಟು ರುಚಿ ರುಚಿ ಆಗಿರ್ತಾವ. ಸುಮ್ಮನೆ ಕಲ್ಪನಾ ಮಾಡ್ರಿ, ಈಗ ಸಿಗ್ಲಿಕ್ಕಿಲ್ಲ, ಸುಮ್ಮನೆ ಹಾಲುಗಾಳ. ಆ ರುಚಿ ಬೇರೆ, ಅದರೊಳಗಿರುವ ವಿಟಾಮಿನ್ಗಳು, ಅದರೊಳಗಿರುವಂತಹ ಸತ್ವಾಂಶ, ಅದು ಬಹಳ ಅದ್ಭುತವಾಗಿರ್ತದೆ. ಅವಾಗ ಅದನ್ನ ಕಾಯಕ್ಕೊಬ್ಬ ಇರ್ತಾನೆ, ಇಲ್ಲ ಆ ಹೊಲ ಕಾಯಕ್ಕೊಬ್ಬ ಇರ್ತಾನೆ. ಯಾವ ಹೊಲದಾಗ ಚಲೋ ಕಾಳುಗಳದಾವ ಆ ಹೊಲ ಕಾಯಕ್ಕೊಬ್ಬಿರ್ತಾನ. ಆ ಹೊಲಕ್ಕೆ ಇವು ಬರ್ತಾವ, ಯಾವ ಹಕ್ಕಿಗಳು. ಅವಾಗ ಒಬ್ಬ ಹೇಳ್ತಾನ, ಇಲ್ಲೋ ಈ ಹೊಲದ ಕಾಯ್ತಿರ್ತಾನ, ಅವ ಕಲ್ಲು ಒಗಿತಾನ. ಒಗಿಲಿ ಬಿಡು, ನಾವು ತಿನ್ನಂಗೆ ತಿನ್ನೋದ್ರಿಪ್ಪ. ಅವ ಒಗ್ಯಂಗೆ ಒಗಿತಾನ, ಅವನು ಬಿಡ್ಸಕ್ ನಾವ್ಯಾರು? ನಾವು ಹಿಂಗೆ ತಿನ್ನೋದಲ್ಲ, ಕಲ್ಲು ಬಡದಿರಬಾರದು, ತಿನ್ನೋದು ಮುಗಿದಿರಬಾರದು. ಹಾಗೆ ಏನು ಹೊಡಿತಾನ ಕಲ್ಲು? ಪೂರ್ವಕ್ಕೆ ಹೊಡೆದ್ರೆ ಕಲ್ಲು ಪಶ್ಚಿಮಕ್ಕೆ ಹೋಗಿರ್ತದೆ. ಯಾವ್ದು ಅದ್ಯಾವ ಕಲ್ಲು ಅದ? ಹಕ್ಕಿಗಳು ಹಿಂಗೆಲ್ಲ ನಾವು ಭಯ ಪಡ್ಕೋತ ಹೋಗಿದ್ರೆ ಜಗತ್ನಾಗ ಬದುಕ್ತಾನೆ ಇರಲಿಲ್ಲ. ಅವೇನೋ ಸಾಟ ಮಾಡಿಲ್ಲ, ಗ್ರೀನ್ರಿ ಇಲ್ಲ ಅವಕ್ಕೆ. ಭಾರತ ದೇಶಕ್ಕೊಂದು ಗ್ರೀನ್ರಿ ಅದ, ಏನಂತೀರಿ ಅದಕ್ಕೆ? ದಾಸ್ತಾನದ, ಧಾನ್ಯಗಳ ದಾಸ್ತಾನದ. ಅವ್ರ ಹೇಳ್ತಾರೆ ಭಾರತದ ಸರ್ಕಾರದವರು, ನಾವು 4 ತಿಂಗಳು ಬೇಕಾದಂಗ ದೇಶಕ್ಕೆ ಕೊಡಬಲ್ಲೆವಿ, ಇಷ್ಟಷ್ಟು ಸಂಗ್ರಹದ ಅಂತ ಹೇಳ್ತಾರೆ. ಒಂದು ಪಕ್ಷಿಗೂ ಒಂದಿಷ್ಟು ಸಂಗ್ರಹ ಇಲ್ಲ, ಆದ್ರೆ ಮಜಾದಾಗ ಅದಾವ. ಯಾಕೆ ಅವ್ ಗೊತ್ತದ ಹಿಂಗ ಇರೋದ, ದಾಸ್ತಾನ ಮಾಡಿದ್ರು ಮತ್ತು ಉಪಾಸೆ, ಹಾಗ ಇದ್ರು ಉಪಾಸೆ ಅದ. ಇಷ್ಟೆಲ್ಲ ಆಗೋದ. ಆ ಹಕ್ಕಿ ಎಷ್ಟು ಮಜಾದಾಗಿರ್ತದೆ. ಅದರಾಗ ಅವು ಕಲ್ಲು ಬರ್ತಿರ್ತಾವ, ಎಷ್ಟೊತ್ತು ಹೊಡಿ ಅಂತಾವ. ಯಾಕಂದ್ರೆ ಇಲ್ಲೊಂದು ಪಕ್ಷಿ ಅವು ಮಾತಾಡ್ಕೋತಾವ, ನಾನು ಇಲ್ಲಿ ಕೂಡ್ತೀನಿ, ನೀ ಅಲ್ಲಿ ಕೂಡು. ಆ ಕಡೆ ಹೊಡೆಯೋಟ್ಟಿಗೆ ನಾ ಈ ಕಡೆ ತಿಂತೀನಿ, ನೀ ಹಾರು. ಆ ಬಳಿಕ ಹಾರ್ಯಾನಂತ ತಿಳ್ಕೊಂಡು ನನ್ನ ಕಡೆ ನೋಡಿದ್ರಾಗ ನಾ ಮುಗಿಸೇ ಇರ್ತೀನಿ, ನಾನು ಹಾರ್ತೀನಿ, ನೀ ತಿನ್ನು. ಇದು ಮಜಾ ಇರ್ತದೆ. ಜೀವನ ಅಂದ್ರೆ ಇವೆಲ್ಲ ಇರೋದೆ. ಕಷ್ಟಗಳ ಕಲ್ಲು ಬರ್ತಾನೆ ಇರ್ತಾವ, ಎಲ್ಲ ಬೀಳ್ತಾನೆ ಇರ್ತಾವ, ಸುಖ ದುಃಖಗಳು ಬರ್ತಾವ, ಮಾನಾಪಮಾನಗಳು ಬರ್ತಾವ. ನಮ್ಗೆ ಏನೇನೋ ಬರಬಾರದು ಅಂತ ಎಲ್ಲಿ ಹೋದ್ರೂ ಆಗೋದಿಲ್ಲ. ನೀವು ಬೇಕಾದ ಕಟ್ಕೋರಿ, ಮಾಡ್ರಿ. ಯಾವ ತಾಯಿ ಆಗೋದಿಲ್ಲ, ಕಟ್ಟಬಾರ್ದತ್ ನಾ ಹೇಳೋದಲ್ಲ, ಬೇಕಾದಷ್ಟು ಕಟ್ಕೊಳ್ಬಹುದು. ಆದರೆ ಅವು ಕಾಪಾಡೋದಿಲ್ಲ. ಏನು ಕಾಪಾಡೋದು? ಯೋಗವೇ ಕಾಪಾಡಬೇಕಷ್ಟೇ ಮನುಷ್ಯನ. ಯೋಗ ಕಾಪಾಡೋದು. ಇಷ್ಟಾಯ್ತಲ್ಲ, ಅವಾಗ ಶಿಷ್ಯ ಪ್ರಶ್ನೆ ಕೇಳ್ತಾನೆ, ಇಂಥ ಪ್ರಾಜ್ಞ ಮನುಷ್ಯ, ಆತನ ಮಾನಸಿಕ ಸ್ಥಿತಿ ಹೇಗಿದೆ ಅಂತ ಪ್ರಶ್ನೆ ಕೇಳ್ತಾನೆ. ಗುರು ಉತ್ತರಿಸ್ತಾನೆ, ಶ್ರುತಿ ಅನುಮಾನ ಪ್ರಜ್ಞಾಭ್ಯಾಮನ್ಯ ವಿಷಯ ವಿಶೇಷಾರ್ಥತ್ವಾತ್ ಹೇಳ್ತಾನೆ. ಇನ್ನೊಂದು 3 ಸೂತ್ರ ಹೇಳ್ತಾನೆ. ಒಂದು 2-3 ದಿವಸ ನೋಡ್ತಾ ಇದ್ದೀವಿ. 17ನೇ ತಾರೀಕಿಗೆ ಬಹುತರ ಇದು ಕೊನೆಗೊಳ್ತದೆ. ಆದರೆ ಯೋಗ ಕೊನೆಗೊಳ್ಳೋದಿಲ್ಲ. ಯೋಗ ಏನೋ ಬಹಳ ದೊಡ್ಡದು. ನಾವು ಬಂದು ತಲುಪ್ತಾ ಇರೋದು 50-51ಕ್ಕೆ 200 ಸೂತ್ರಗಳದಾವೆ. ಬಹಳ ಅದ್ಭುತವಾದದ್ದು ಯೋಗ. ಅದು ಮುಗಿಯೋದಲ್ಲ, ನಮ್ಮನ್ನೇ ಮುಗಿಸಿಬಿಡೋದು ಅದು ಯೋಗ. ತಾವೆಲ್ಲ ನಾಳೆ ಬನ್ನಿ. ನಮಸ್ಕಾರ.